ಶ್ರೀ ಗುರುಭ್ಯೋ ನಮಃ. ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ನಮ್ಮೆಲ್ಲರಿಗಾಗಿ ಸಿದ್ಧಪಡಿಸಿದ ಕಾರ್ಯಕ್ರಮ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗುತ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಮುಖ್ಯವಾಗಿ ನಿಯೋಜನೆ ಮಾಡಿದಂಥವನು ಭಗವಂತನಾದ ಶ್ರೀನಿವಾಸ. ಆದ್ದರಿಂದ ಆ ಶ್ರೀನಿವಾಸನನ್ನು ಮನಸಾ ಸ್ಮರಣೆಯನ್ನು ಮಾಡೋಣ. ಆ ಶ್ರೀನಿವಾಸ ಬೇರೆಯಲ್ಲ, ಶ್ರೀಕೃಷ್ಣ ಬೇರೆಯಲ್ಲ. ಅಂಥ ಶ್ರೀಕೃಷ್ಣ ಜಗತ್ತಿಗೆ ನೀಡಿದ ಅಮೋಘವಾದ ಜ್ಞಾನ ಸಂಪತ್ತು ಅಂದರೆ ಅದು ಶ್ರೀಮದ್ ಭಗವದ್ಗೀತಾ. ಸಾಮಾನ್ಯವಾಗಿ ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡುವಂತೆ ಚತ್ವಾರಸ್ತು ಗಕಾರಾಹ ಮುಖ್ಯಾಹ, 4 ಗಕಾರಗಳನ್ನು ಉಲ್ಲೇಖ ಮಾಡ್ತಾರೆ. ಮೊದಲನೆಯ ಗಕಾರವೇ ಗೋವಿಂದ, ಆತನೇ ಶ್ರೀನಿವಾಸ. ಅನಂತರದಲ್ಲಿ ಗೋವಿಂದ, ಆನಂತರದಲ್ಲಿ ಗಂಗಾ, ಅನಂತರದಲ್ಲಿ ಮತ್ತೊಂದು ಗಕಾರ ಗೋವು, ಆನಂತರದಲ್ಲಿ ಭಗವಂತನಾದ ಶ್ರೀನಿವಾಸನನ್ನು ನೆನಪು ಮಾಡಿಕೊಳ್ಳೋದಕ್ಕೆ, ನಮ್ಮ ದೇಹವನ್ನು ಶುದ್ಧಿ ಮಾಡಿಕೊಳ್ಳೋದಕ್ಕೆ ಬೇಕಾಗುವಂಥದ್ದು ಗಂಗಾದಿ ನದಿಗಳ ಸ್ನಾನ. ಆದ್ದರಿಂದ ಗಂಗೆ, ಆನಂತರ ಗಂಗೆಯಲ್ಲಿ ಮಿಂದ ವ್ಯಕ್ತಿಗಳು ಗೋವಿನ ಸೇವೆಯನ್ನು ಮಾಡ್ತಾ ಆ ಗೋಕ್ಷೀರವನ್ನು ಭಗವಂತನ ಪ್ರಸಾದವಾಗಿ ಸ್ವೀಕಾರವನ್ನು ಮಾಡಿ, ಆನಂತರದಲ್ಲಿ ಮತ್ತೊಂದು ಅಂತಿಮವಾದ ಗಕಾರ ಅದು ಭಗವದ್ಗೀತಾ. ಆ ಗೀತೆಯನ್ನು ಪಾನ ಮಾಡಿದರೆ ನಿಶ್ಚಿತವಾಗಿ ಮೋಕ್ಷವನ್ನು ಪಡೆಯುತ್ತೇವೆ. ಆದ್ದರಿಂದ ಜಗತ್ತಿನ ಅತ್ಯದ್ಭುತವಾದ ಗ್ರಂಥಗಳಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪ್ರಪ್ರಥಮವಾಗಿ ಕುಳಿತುಕೊಂಡ ಗ್ರಂಥ ಅದು ಶ್ರೀಮದ್ ಭಗವದ್ಗೀತಾ ಗ್ರಂಥ. ಗೀತಾಶಾಸ್ತ್ರಮಿದಂ ಪುಣ್ಯಂ, ಗೀತಾಶಾಸ್ತ್ರ ಅನ್ನೋದು ಅತ್ಯಂತ ಪುಣ್ಯಕರವಾದಂಥ ಶಾಸ್ತ್ರ. ಇದನ್ನು ಪಠನ ಮಾಡಿದಂಥ ವ್ಯಕ್ತಿಗೆ ಪುನರ್ಜನ್ಮ ನ ವಿದ್ಯತೆ ಅಂತಾರೆ. ಮತ್ತೊಂದು ಜನ್ಮವೇ ಇಲ್ಲ ಅಂತ ತಿಳಿಸ್ತಾರೆ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾತ್ ವಿನಿಸೃತ. ಭಗವದ್ಗೀತೆ ಭಗವಂತನ ಮುಖಕಮಲದಿಂದ ಹೊರಟ ಸುಂದರವಾದ ವಾಣಿ. ಆದ್ದರಿಂದ ಸಮಸ್ತ ಶಾಸ್ತ್ರಗಳ ಸಾರಭೂತವಾದದ್ದು ಭಗವದ್ಗೀತೆ. ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅಂತ ಮಹಾಭಾರತ ಸಕಲ ಸರ್ವೋತ್ತಮವಾದ ಗ್ರಂಥ. ಆದರೆ ಅದರಲ್ಲಿರೋ ಶ್ಲೋಕಗಳು 1,00,000 ಶ್ಲೋಕ. 1,00,000 ಶ್ಲೋಕವನ್ನು ಪಾರಾಯಣ ಮಾಡೋದು ಹೇಗೆ, ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋದು ಹೇಗೆ ನಾವು? ಅದಕ್ಕೋಸ್ಕರ ಭಗವಂತ ಏನು ಮಾಡ್ದ, ಅದೆಲ್ಲದರ ಸಾರವನ್ನು ತೆಗೆದು 700 ಶ್ಲೋಕಗಳಲ್ಲಿ ಭಗವದ್ಗೀತೆಯನ್ನು ರಚನೆ ಮಾಡಿಕೊಟ್ಟ. ಮತ್ತೊಂದು ವಿಷ್ಣು ಸಹಸ್ರನಾಮವನ್ನು ನೀಡಿದ್ದಾನೆ. ಒಂದು ಸ್ವತಃ ತಾನೇ ಹೇಳಿದ್ದೂ ಭಗವದ್ಗೀತೆ, ಮತ್ತೊಂದು ಭೀಷ್ಮರ ಒಳಗಡೆ ಅಂತರ್ಯಾಮಿಯಾಗಿ ಕುಳಿತುಕೊಂಡು ಅದೇ ಯುಧಿಷ್ಠಿರನನ್ನು ಮುಂದಿಟ್ಟುಕೊಂಡು ವಿಷ್ಣು ಸಹಸ್ರನಾಮವನ್ನು ಭೀಷ್ಮಾಚಾರ್ಯರ ಮುಖಾಂತರ ಉದ್ಗಿರಣ ಮಾಡಿಸಿದ್ಯಾರು ಅಂದರೆ ಭಗವಂತನಾದ ಕೃಷ್ಣ. ಆದ್ದರಿಂದ ಜ್ಞೇಯಂ ಪಾಠ್ಯಂಚ ತದ್ವಯಂ, ಒಂದು ವಿಷ್ಣು ಸಹಸ್ರನಾಮ, ಮತ್ತೊಂದು ಭಗವದ್ಗೀತೆ. ಇದನ್ನು ಪ್ರತಿನಿತ್ಯ ಪಾರಾಯಣ ಮಾಡಬೇಕು ಅಂತ ಶಾಸ್ತ್ರ ತಿಳಿಸ್ತಾ ಇದೆ. ಜೊತೆಗೆ ಜ್ಞೇಯಂ, ಇದರ ಅರ್ಥವನ್ನು ತಿಳಿದುಕೊಳ್ಬೇಕು. ಈ ದೃಷ್ಟಿಯಿಂದ ಭಗವಂತನೇ ಈ ಮಾತುಗಳನ್ನು ಹೇಳಿರೋದರಿಂದ ಆ ಭಗವಂತನೇ ತಿರುಮಲ ತಿರುಪತಿ ದೇವಸ್ಥಾನದ ಅಧಿಕಾರಿಗಳಿಗೆ ತಾನ ಮನಸ್ಸಿನಲ್ಲಿ ಪ್ರೇರಣೆಯನ್ನು ನೀಡಿದ. ಅವನ ಪ್ರೇರಣೆಗೆ ಅನುಸಾರವಾಗಿ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ನಮಗಾಗಿ ನಿಮಗಾಗಿ ಭಗವದ್ಗೀತೆಯ ವಾಚನ ಮತ್ತು ಪ್ರವಚನ ಕಾರ್ಯಕ್ರಮವನ್ನು ಏರ್ಪಾಟು ಮಾಡ್ತು. ಭಗವದ್ಗೀತೆಯ ವಾಚನದಲ್ಲಿ ನಾವು ಶ್ಲೋಕಗಳನ್ನು ಹೇಳ್ಕೊಡ್ತೇವೆ. ಆ ಶ್ಲೋಕಗಳನ್ನು ನಿಮ್ಮ ಮನೆಯಲ್ಲಿ ಕುಳಿತಂಥ ನೀವು ಪುಸ್ತಕಗಳನ್ನು ತೆರೆದಿಟ್ಕೊಂಡು ನಾವು ಹೇಳಿಕೊಟ್ಟು ಕೂಡಲೇ ನೀವು ಮತ್ತೆ ಪುನರುಚ್ಚಾರವನ್ನು ಮಾಡ್ತಾ ಸ್ಫುಟವಾಗಿ ಶ್ಲೋಕಗಳನ್ನು
ಓದೋದಕ್ಕೆ ಕಲಿಬೋದು. ಅನಂತರದಲ್ಲಿ ಆ ಶ್ಲೋಕಗಳ ಭಾವಾರ್ಥವನ್ನು ಪ್ರಸಿದ್ಧರಾದ ವಿದ್ವಾಂಸರ ಮುಖಾಂತರವಾಗಿ ಪ್ರವಚನವನ್ನು ಮಾಡಿಸ್ತಾರೆ. ಆ ಶ್ಲೋಕಗಳ ಭಾವಾರ್ಥವನ್ನೂ ತಿಳ್ಕೊಳ್ಬೋದು. ಹೀಗೆ ವಾಚನ ಮತ್ತು ಪ್ರವಚನಗಳ ಮುಖಾಂತರವಾಗಿ ನಾವು ನಮ್ಮ ಜೀವನವನ್ನು ಹದ ಮಾಡಿಕೊಳ್ಳೋದಕ್ಕೆ ತಿರುಮಲ ತಿರುಪತಿ ದೇವಸ್ಥಾನ ಅತ್ಯಂತ ಉತ್ತಮವಾದ ಕೆಲಸವನ್ನು ನಡೆಸ್ತಾ ಇದೆ. ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ನಮಗಾಗಿ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇದೆ. ಬನ್ನಿ, ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳೋಣ. ಆರಂಭದಲ್ಲಿ ಇವತ್ತಿನ ದಿನ ನಾವು ಭಗವದ್ಗೀತೆಯ 8ನೇ ಅಧ್ಯಾಯದ ಶ್ಲೋಕಗಳ ಪಾರಾಯಣವನ್ನು ಮೊದಲು ಮಾಡ್ತೇವೆ. ಅನಂತರದಲ್ಲಿ ಆಚಾರ್ಯ ಪುರುಷರು ಇದರ ವ್ಯಾಖ್ಯಾನವನ್ನು ನಡೆಸ್ತಾರೆ. ಮತ್ತೆ ಕೃಷ್ಣಾರ್ಪಣವನ್ನು ನಾವು ಹೇಳೋಣ. ಇದೀಗ ತಮ್ಮೆಲ್ಲರಿಗೂ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿಯ ಮೂಲಕವಾಗಿ ಆದರವಾದ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮದಲ್ಲಿ ಮುಂದಡಿಯನ್ನು ಇಡ್ತಾ ಇದ್ದೇವೆ. ಅಥ ಅಷ್ಟಮೋಧ್ಯಾಯ. ಈಗ 8ನೇ ಅಧ್ಯಾಯ ಪ್ರಾರಂಭ ಮಾಡ್ತಾ ಇದ್ದೇವೆ. ಯಾವುದಕ್ಕೂ ಕೂಡ ಮೊದಲು ಗುರುಗಳ ಪ್ರಾರ್ಥನೆಯನ್ನು ಮಾಡಬೇಕಾಗತ್ತೆ. ಗುರುವಿನ ಅನುಗ್ರಹವಾದರೆ ಮುಂದೆ ಎಲ್ಲವೂ ಸುಗಮವಾಗಿ ಜರುಗುತ್ತೆ. ಆದ್ದರಿಂದ ಗುರುಗಳ ಪ್ರಾರ್ಥನೆಯನ್ನು ಹೇಳ್ಕೊಡ್ತಾ ಇದ್ದೇನೆ. ತಾವೆಲ್ಲರೂ ಮನೆಯಲ್ಲಿ ಕೂತವರು ಹೇಳಬೇಕು. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೇ. ಇದೀಗ 7 ಬೆಟ್ಟಗಳ ಒಡೆಯನಾದ ಶ್ರೀನಿವಾಸ ದೇವರನ್ನು ಪ್ರಾರ್ಥನೆ ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದನಿಲಯಾಲಯೇ. ಮನೆಯಲ್ಲಿ ಕುಳಿತಂಥ ಎಲ್ಲರೂ ಭಗವದ್ಗೀತೆ ಪಾರಾಯಣವನ್ನು ಮಾಡ್ತಾ ಇದ್ದೀರಾ. ಆ ಪಾರಾಯಣದಿಂದ ಏನು ಪುಣ್ಯ ಪ್ರಾಪ್ತಿಯಾಗತ್ತೆ, ಆ ಪುಣ್ಯದಿಂದ ನಮ್ಮ ಕ್ಲೇಶಗಳನ್ನು ಪರಿಹಾರ ಮಾಡುವಂಥ ಶ್ರೀನಿವಾಸನಲ್ಲಿ ಕೇಳ್ಕೊಳ್ಬೇಕು. ಅದಕ್ಕೆ ಒಂದು ಮಾಧ್ಯಮ ಸಂಕಲ್ಪ. ಆ ಸಂಕಲ್ಪವನ್ನು ಹೇಳ್ತಾ ಇದ್ದೇನೆ. ಮನೆಯಲ್ಲಿರುವ ಎಲ್ಲರೂ ಕೂಡ ನೀವು ಆ ಸಂಕಲ್ಪವನ್ನು ಮಾಡಬೇಕೀಗ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶಾರೀರಸ್ಯ ಮಾನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞಫಲ ಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ
वैराग्यसिद्ध्यर्थम् श्रीगोपालकृष्णप्रेरणया श्रीगोपालकृष्णप्रेरणया श्रीगोपालकृष्णप्रीत्यर्थम् श्रीगोपालकृष्णप्रीत्यर्थम् श्रीमद्भगवद्गीतायाः श्रीमद्भगवद्गीतायाः अष्टमोऽध्यायान्तर्गत अष्टमोऽध्यायान्तर्गत श्लोकपारायणम् श्लोकपारायणम् तथा तथा भगवद्गीता भगवद्गीता प्रवचनश्रवणञ्च प्रवचनश्रवणञ्च ಕರಿಷ್ಯಾಮಹೇ. ಕರಿಷ್ಯಾಮಹೇ. ಭಗವಂತನಾದ ಶ್ರೀಕೃಷ್ಣನ ಪ್ರಾರ್ಥನೆಯನ್ನು ನೆರವೇರಿಸೋಣ. ಕಂಸಾಂತಕಂ ಶಂಸನೀಯಂ ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೇ ನಿಶಂ. ಶ್ರೀನಿವಾಸಂ ಭಜೇ ನಿಶಂ. ಶ್ರೀಮದ್ ಭಗವದ್ಗೀತೆಯನ್ನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ತಜ್ಞಾನಾತ್ ಮುಚ್ಯತೆ ಜಸಾ. ಸಕಲ ಪುರಾಣಗಳ ಕರ್ತೃ, ಸಕಲ ಸೂತ್ರಗಳ ನಿರ್ಮಾತೃ, ಸಕಲ ವಿಧವಾದ ಪುರಾಣಗಳನ್ನು ಉಪದೇಶ ಮಾಡಿದ ಮಹಾಮುನಿಗಳು ವೇದವ್ಯಾಸರು. ಅವರ ಪ್ರಾರ್ಥನೆಯನ್ನು ನೆರವೇರಿಸ್ತಾ ಇದ್ದೀವಿ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಗುರುವನಾಶಂ ಹರೇ ನಿಶಂ. ಭಗವದ್ಗೀತೆಯ ಶ್ಲೋಕಗಳ ಪಠನವನ್ನು ಮಾಡಿದ್ದೇವೆ. ಈ ಶ್ಲೋಕಗಳ ಭಾವಾರ್ಥವನ್ನು, ಇದರ ಕುರಿತಾದ ಪ್ರವಚನವನ್ನು ಕೇಳುವ ಸುಯೋಗ ನಮಗೆ ಒದಗಿ ಬಂದಿದೆ. ಆಚಾರ್ಯರು ಈ ಶ್ಲೋಕಗಳ ಭಾವಾರ್ಥವನ್ನು, ಪ್ರವಚನವನ್ನು ನಡೆಸಿಕೊಡ್ತಾರೆ. ನಾವು ಭಕ್ತಿಯಿಂದ ಆ ಪ್ರವಚನವನ್ನು ಆಲಿಸೋಣ ಬನ್ನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲಿಯುಗ ಪ್ರತ್ಯಕ್ಷ ದೈವನಾದ ಶ್ರೀನಿವಾಸ ದೇವನ ದಿವ್ಯಾನುಗ್ರಹ ವಿಶೇಷದಿಂದ ಶ್ರೀಮದ್ ಭಗವದ್ಗೀತೆಯ ಪ್ರವಚನ ಮಾಲಿಕೆಯನ್ನು ನಾವು ನಡೆಸಿಕೊಳ್ತಾ ಇದ್ದೇವೆ. ಪ್ರಸ್ಥಾನತ್ರಯಗಳಲ್ಲಿ ಒಂದಾದದ್ದು ಶ್ರೀಮದ್ ಭಗವದ್ಗೀತೆ. ಅಂದರೆ ಒಂದೇ ಒಂದು ಗ್ರಂಥವನ್ನು ಉದ್ದೇಶಿಸಿಕೊಂಡು ಒಂದು ಪ್ರಸ್ಥಾನವೇ ಅದು ಪ್ರವೃತ್ತವಾಗಿದೆ. ಅದರಲ್ಲೂ ಕೂಡ ಎಲ್ಲ ಮತದ ಆಚಾರ್ಯರು, ಕೇವಲ ನಮ್ಮ ಭಾರತೀಯದವರು ಮಾತ್ರ ಅಲ್ಲ, ಅನೇಕ ಪಾಶ್ಚಾತ್ಯರು, ವಿದೇಶಿಯರು ಅನೇಕರು ತಾವು ಅತ್ಯಂತ ಆದರ್ಶಪ್ರಾಯ ಗ್ರಂಥವೆಂದು ಕೀರ್ತಿಸಲ್ಪಟ್ಟಂತಹ ಕೀರ್ತಿ ಉಳ್ಳದ್ದಾದದ್ದು ಶ್ರೀಮದ್ ಭಗವದ್ಗೀತೆಯ ಗ್ರಂಥ. ಅಂತಹ ಸಾಕ್ಷಾತ್ತು ಪರಮಾತ್ಮನಿಂದ ಉಪದಿಷ್ಟವಾದಂತಹ ಈ ಶ್ರೀಮದ್ ಭಗವದ್ಗೀತೆಯ 8ನೇ ಅಧ್ಯಾಯ ಅಕ್ಷರ ಬ್ರಹ್ಮಯೋಗದ ಶ್ಲೋಕಗಳನ್ನು ನಾವು ಪ್ರಸ್ತಾವ ಮಾಡಿಕೊಳ್ತಾ ಇದ್ದೇವೆ. ಅದರಲ್ಲೂ ಕೂಡ 10ನೆಯ ಶ್ಲೋಕದಲ್ಲಿ ಹೀಗೆ ಪರಮಾತ್ಮ ತಾನು ತಿಳಿಸ್ತಾ ಇದ್ದಾನೆ. ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗ ಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣವಾಯುಮಾವೇ ಶಮ್ಯಕ ಸತಂ ಪರಂ ಪುರುಷಮುಪೈತಿ ದಿವ್ಯಂ. ಹಿಂದಿನ ಶ್ಲೋಕದಲ್ಲಿ ಅಂದರೆ 9ನೇ ಶ್ಲೋಕದಲ್ಲಿ ಪರಮಾತ್ಮ ತಾನು ಕವಿಂ ಪುರಾಣಂ ಈ ರೀತಿಯಾಗಿ ಪರಮಾತ್ಮನ ಲಕ್ಷಣಗಳನ್ನು ತಿಳಿಸಿದ. ಅಂದರೆ ಒಂದು ಲಕ್ಷಣವು ತಿಳಿದೆಯೇ ಹೊರತು ಲಕ್ಷೀಭೂತವಾದಂತಹ ಪದಾರ್ಥದ ಗುರುತು ನಮಗೆ ಸಿಗುವುದಿಲ್ಲ. ಹೀಗಾಗಿ ಪರಮಾತ್ಮ ಆ ವಿಧವಾಗಿ ತಿಳಿಸಿದ. ಇವಾಗೆ ಪರಮಾತ್ಮ ಇಲ್ಲಿ ಯಾರಾದರೆ ವಾಯು ಜಯಾದಿಮಂತರಾದಂತಹ ಯೋಗಿಗಳಿದ್ದಾರೋ ಅವರು ತಮ್ಮ ಪ್ರಾಣವನ್ನು ಹೇಗೆ ಬಿಡಬೇಕು. ಕೃಷ್ಣ ಪರಮಾತ್ಮನನ್ನು ಅರ್ಜುನ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಪ್ರಯಾಣ ಕಾಲೇ ಚ ಕಥಂ ನೇಯೋಸಿ ನಿಯತಾತ್ಮಭಿಹಿ. ಪರಮಾತ್ಮ ಪ್ರಯಾಣ ಕಾಲ, ಮನುಷ್ಯ ತನ್ನ ಚರ್ಮ ಶರೀರವನ್ನು, ಕೊನೆಯ ಶರೀರವನ್ನು ಬಿಡುವ ಸಂದರ್ಭದಲ್ಲಿ ಎಂತಹ ನಿಯಮಗಳನ್ನು ಪಾಲಿಸಬೇಕು ಅದನ್ನು ಪ್ರಯಾಣ ಅಂತಂತಾರೆ. ಕೊನೆಯ ಶರೀರವನ್ನು ಬಿಡುವಂತಹ ಸಂದರ್ಭವನ್ನು. ಆ ಪ್ರಯಾಣ ಕಾಲದಲ್ಲಿ ವಾಯುಜಯಾದಿಮಂತನಾದಂತಹ ಯೋಗಿಗಳು ಅಂತ ಹೇಳ್ತಾರೆ. ವಾಯುಜಯಾದಿ ಯೋಗಯುಕ್ತಾನಾಂ ಮೃತಿಕಾಲೇ ಕರ್ತವ್ಯಮಾಹ ವಿಶೇಷತಃ. ಅಂದರೆ
ಇಲ್ಲಿ ಯೋಗಿಗಳನ್ನು ಎರಡು ಭಾಗ ಮಾಡ್ತಾ ಇದ್ದಾರೆ. ವಾಯುಜಯಾದಿಮಂತರಾದಂತಹ ಯೋಗಿಗಳು ಒಂದು ಗುಂಪಿನವರಾದರೆ, ಮತ್ತೊಂದು ಗುಂಪಿನವರು ಜ್ಞಾನ ವೈರಾಗ್ಯ ಭಕ್ತಿಯಾದಿ ಮಂತರು. ಅಂದರೆ ಜ್ಞಾನ ವೈರಾಗ್ಯ ಭಕ್ತಿಯಾದಿಗಳು ವಾಯುಜಯಾದಿ ಮಂತರಲ್ಲೂ ಇದೆ. ಆದರೆ ಇದೇ ಮಾರ್ಗವನ್ನು ವಿಶೇಷವಾಗಿ ಆಶ್ರಯಿಸಿ ಆ ಮಾರ್ಗಪೂರ್ವಕವಾಗಿ ತಮ್ಮ ಶರೀರವನ್ನು ಬಿಡುವವರು ಅನ್ನುವ ಅರ್ಥದಲ್ಲಿ ಪರಮಾತ್ಮ ಈ ಶ್ಲೋಕವನ್ನು ತಾನು ಹೇಳ್ತಾ ಇದ್ದಾನೆ. ಭಕ್ತಿಯಾಯುಕ್ತ ಸನ್ ಪ್ರಯಾಣ ಕಾಲೇ ಯೋಗಬಲೇನ. ಪರಮಾತ್ಮ ಹೇಳ್ತಾನೆ, ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತಿಯಾಯುಕ್ತೋ ಯೋಗ ಬಲೇನ. ಯೋಗ ಬಲ ಅಂತ ಪರಮಾತ್ಮ ತಿಳಿಸಿದ. ಯೋಗ ಅಂದರೆ ಉಪಾಯ. ಯೋಗ ಅಂತಹ ಉಪಾಯದ ಬಲದಿಂದಾಗಿ ಏನು ಮಾಡಬೇಕು? ತಾನು ವಾಯುಜಯಾದಿ ಮಂತನಾದವನು ಪ್ರಾಣಂ ಆವೇಶ್ಯ ಅಚಲೇನ ಮನಸಾ ಯಸ್ಮರೇತ್. ಪ್ರಾಣವನ್ನು ತನ್ನ ನಿಗ್ರಹದಲ್ಲಿ ಇಟ್ಟುಕೊಳ್ಳಬೇಕು. ಅಂದರೆ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಇತ್ಯಾದಿ ಯೋಗ ಮಾರ್ಗದಲ್ಲಿ ಪರಿಣಿತರಾದಂಥವರು ಯೋಗಿಗಳು ಅಂತ ಇಲ್ಲಿ ಪರಮಾತ್ಮನ ಉದ್ದೇಶವಾಗಿದೆ. ಅಂತಹ ಯೋಗಿಗಳು ತಮ್ಮ ಮನಸ್ಸನ್ನು ಬೇರೆ ಎಲ್ಲೂ ಕೂಡ ಇಡದೇನೆ, ತಮ್ಮ ಮನಸ್ಸಲ್ಲಿ ಬೇರೆ ಯಾವ ಐಹಿಕವಾದಂತಹ ವಸ್ತುವಿನ ಚಿಂತನೆ ಮಾಡದೇನೆ ಪರಮಾತ್ಮನನ್ನು ಮಾತ್ರ ಯಾರು ಚಿಂತಿಸುತ್ತಾರೋ ಕೊನೆಯ ಶರೀರ ಕಾಲದಲ್ಲಿ, ಅದನ್ನೇ ಪ್ರಯಾಣ ಕಾಲದಲ್ಲಿ ಸಹ ದಿವ್ಯಂ ಪರಂ ಉತ್ತಮಂ ಪುರುಷಂ ಉಪೈತೀತಿ ಯೋಜನಾ. ಅಂತಹ ಜೀವ, ಅಂತಹ ಯೋಗಿ ತಾನು ದಿವ್ಯವಾದಂತಹ, ಅಂದರೆ ದಿವು ಕ್ರೀಡಾಯಾಮಂತ ಹೇಳಿದಂತೇನೆ ಕ್ರೀಡಾದಿ ಗುಣ ವಿಶಿಷ್ಟನಾದವನು ಪರಮಾತ್ಮ ಮತ್ತು ಪರಂ ಸರ್ವೋತ್ತಮನಾಗಿದ್ದಾನೆ ಪರಮಾತ್ಮ. ನಾರಾಯಣಾದ್ ಬ್ರಹ್ಮ ಜಾಯಿತೆ, ನಾರಾಯಣಾದ್ ರುದ್ರೋ ಜಾಯಿತೆ, ನಾರಾಯಣಾದ್ ಇಂದ್ರೋ ಜಾಯಿತೆ. ಪ್ರಪಂಚದಲ್ಲಿ ಕಾಣುವಂತಹ ಪ್ರತಿಯೊಬ್ಬ ಜೀವಿಯೂ ಕೂಡ, ಅದು ಬ್ರಹ್ಮದೇವರು ಇರ್ಬೋದು, ಲಕ್ಷ್ಮೀದೇವಿ ಇರ್ಬೋದು, ರುದ್ರೇಂದ್ರಾದಿ ಸಮಸ್ತ ಜೀವಗಣವೂ ಇರ್ಬೋದು, ಎಲ್ಲರಿಗಿಂತಲೂ ಕೂಡ ಉತ್ತಮನಾಗಿದ್ದಾನೆ ಪರಮಾತ್ಮ. ಅಂತಹ ಪುರುಷಂ ಉಪೈತಿ. ಪುರಿತತ್ನಾಡ್ಯಾಂ ಶೇತೆ ಇತಿ ಪುರುಷಃ. ನಮ್ಮ ಪುರಿತತ್ ಎನ್ನುವ ನಾಡಿ ಹಾಗೂ ನಮ್ಮ ಶರೀರದಲ್ಲಿ ನಿಯಾಮಕನಾಗಿರುವಂತಹ ಯಾವ ಪರಮಾತ್ಮನಿದ್ದಾನೋ ಅಂತಹ ಪರಮಾತ್ಮನನ್ನು ಹೊಂದುತ್ತಾನೆ ಅಂತ ಪರಮಾತ್ಮ ತಿಳಿಸಿದ. ಇಲ್ಲಿ ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತಿಯಾಯುಕ್ತೋ ಯೋಗ ಬಲೇನ ಚೈವ ಸರಿ ಇದೆ. ಪ್ರಯಾಣ ಕಾಲದಲ್ಲಿ ಯೋಗ ಮಾರ್ಗದಿಂದ ಪರಮಾತ್ಮನನ್ನು ಯಾವನಾದರೆ ತನ್ನ ಭ್ರೂ ಮಧ್ಯದಲ್ಲಿ, ತನ್ನ ಎರಡು ಹುಬ್ಬಿನ ಮಧ್ಯದಲ್ಲಿ ಪರಮಾತ್ಮನನ್ನು ಸ್ಮರಣೆ ಮಾಡಬೇಕು. ಈ ಮಧ್ಯ ಎರಡು ನಮ್ಮ ಹಣೆಗೆ ತಿಲಕವನ್ನು ಇಟ್ಟುಕೊಳ್ಳುವಂತಹ ಯಾವ ಕೇಂದ್ರ ಸ್ಥಾನ ಅಂತಂತಾರೆ. ಈ ಕೇಂದ್ರ ಸ್ಥಾನಕ್ಕೆ ಎಷ್ಟು ಮಹತ್ವ ಇದೆ ಅಂತಂದರೆ, ಭ್ರೂ ಮಧ್ಯಭಾಗಕ್ಕೆ ಪರಮಾತ್ಮ ಹಿಂದೇನೆ ಧ್ಯಾನ ಮಾಡುವವನು ತನ್ನ ಭ್ರೂವಿನ ಮಧ್ಯ ಅಥವಾ ನಾಸಿಕಾಗ್ರಂ ಅವಲೋಕಯನ್ ಅಂತ ಹೇಳ್ತಾನೆ. ಒಂದಾ ಎರಡು ಕಣ್ಣಿನ ಮಧ್ಯಪ್ರದೇಶವನ್ನು ನೋಡು ಅಥವಾ ನಾಸಿಕ ಮೂಗಿನ ತುದಿಯನ್ನಾದರೂ ನೋಡು ಅಂತ ಹೇಳ್ತಾನೆ ಪರಮಾತ್ಮ. ಈ ಹಣೆಯ ಭಾಗವನ್ನು ಕೇಂದ್ರ ಸ್ಥಾನ ಅಂತ ಕರೀತಾರೆ. ಆಗಮಶಾಸ್ತ್ರದಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ. ಇಡೀ ಆಲಯವನ್ನು ಒಂದು ಶರೀರ ಎಂದು ಭಾವಿಸಿದರೆ ಅಲ್ಲಿ ಅನೇಕ ವಿಷಯಗಳನ್ನು ಹೇಳ್ತಾ ಬರ್ತಾರೆ. ಪಾದಗಳು ಇದು ಗೋಪುರ, ಮತ್ತು ಈ ಭಾಗ ಇದು, ಈ ಭಾಗ ಇದು, ಈ ಭಾಗ ಇದು ಅಂತ ಹೇಳ್ತಾ ಯಾವ ಸ್ಥಾನದಲ್ಲಿ ವಿಗ್ರಹವನ್ನು ಸ್ಥಾಪನೆ ಮಾಡ್ತೀವಿಯೋ ಅದನ್ನು ಕೇಂದ್ರ ಸ್ಥಾನ ಅಂತಂತಾರೆ. ಇಡೀ ಆಲಯವನ್ನು ಪರಮಾತ್ಮ ಶರೀರ ಎಂದು ಭಾವಿಸಿದಾಗ ಆ ಕೇಂದ್ರ ಸ್ಥಾನ ಯಾವುದಾಗ್ತದೆ ಅಂತಂದರೆ ಭ್ರೂ ಮಧ್ಯಭಾಗ. ಅದು ಹೃದಯ ಭಾಗವೂ ಆಗುವುದಿಲ್ಲ, ಶಿರಸ್ಸಿನ ಭಾಗವೂ ಆಗುವುದಿಲ್ಲ, ಭ್ರೂ ಮಧ್ಯಭಾಗ ಅಂತಲೇ ಹೇಳ್ತಾರೆ. ಈ ಹಣೆ, ಎರಡು ಕಣ್ಣಿನ ಮಧ್ಯದಲ್ಲಿ ಇರುವಂತಹ ಹಣೆಯ ಭಾಗ ಏನಿದೆಯೋ ಅದನ್ನೇ ಭ್ರೂಮಧ್ಯ, ಇದನ್ನೇ ಕೇಂದ್ರ ಸ್ಥಾನ ಅಂತಾರೆ. ಇಂತಹ ಕೇಂದ್ರ ಸ್ಥಾನದಲ್ಲೇನೆ ಶಿಲೆಯನ್ನು, ಪ್ರತಿಮೆಯನ್ನು ನಾವು ಸ್ಥಾಪನೆ ಮಾಡಬೇಕು ಎಂಬುದಾಗಿ ಕೂಡ ಆಗಮಶಾಸ್ತ್ರದಲ್ಲಿ ತಿಳಿಸ್ತಾರೆ. ಅಂತಹ ವಿಶಿಷ್ಟವಾದಂತಹ ಆ ಸ್ಥಾನದಲ್ಲಿ ಪ್ರಾಣಮಾವೇಶ್ಯ ಜೀವನನ್ನು ತರಬೇಕು. ಅಂದರೆ ಇದೇನೋ ಒಂದು ಆಟೋಮೆಟಿಕ್ಕಾಗಿ ಆಗುವ ಕೆಲಸ ಅಲ್ಲ, ಅಥವಾ ಆಟವಾಡುವ ಕೆಲಸ ಅಲ್ಲ. ತುಂಬ ಯೋಗದಲ್ಲಿ ಪರಿಣಿತರಾದವರು ತಮ್ಮ ಜೀವನನ್ನು ತಾವು ಕಂಟ್ರೋಲ್ ಮಾಡುವಂತಹ, ನಿಯಮನ ಮಾಡುವಂತಹ ಒಂದು ವಿಶಿಷ್ಟ ಸಾಮರ್ಥ್ಯವುಳ್ಳಂತಹ ಯೋಗಿಗಳಿಗೆ ಮಾತ್ರ ಇದು ಸಾಧ್ಯ. ಅವರೇನು ಮಾಡ್ತಾರೆ, ತಮ್ಮ ಕೊನೆಯ ಶರೀರವನ್ನು ಬಿಡುವಂತಹ ಸಂದರ್ಭದಲ್ಲಿ ಆ ಜೀವನನ್ನು ಮೆಲ್ಲ ಮೆಲ್ಲನೆ ತಂದು ಅವರು ತಮ್ಮ ಹುಬ್ಬಿನ ಮಧ್ಯದಲ್ಲಿ ಇಟ್ಟುಕೊಳ್ಳಬೇಕು. ಇಟ್ಟುಕೊಂಡು ಹಾಗೇ ಉತ್ಕ್ರಮಣ ಮಾಡಬೇಕು ಅಂತ ತಿಳಿಸ್ತಾರೆ. ಹಾಗೆ ಮಾಡಿದಾಗ ಮಾತ್ರ ಪುರುಷಂ ಉಪೈತಿ, ಪ್ರಾಣಮಾವೇಶ ಸಮ್ಯಕ ಪುರುಷಂ ಉಪೈತಿ ಅಂತ ಹೇಳಿದರು. ಆದರೆ ಹಿಂದಿನ ಶ್ಲೋಕದಲ್ಲಿ ಹೇಳಿದಾಗ ಆದಿತ್ಯವರ್ಣಂ ತಮಸಪರಸ್ತಾತ್ ಅಂತ ಹೇಳಿದರು. ಅಂದರೆ ಪರಮಾತ್ಮ ಎಂಥವನು ಅಂತಂದರೆ ಆದಿತ್ಯವರ್ಣ,
ಹೊಳೆಯುವ ಸೂರ್ಯನಂತೆ ಕಾಂತಿಮಂತನಾಗಿದ್ದಾನೆ. ನಾವು ಪ್ರತಿ ದಿವಸವೂ ಕೂಡ ಗಾಯತ್ರಿ ಮಂತ್ರದಲ್ಲಿ ನಾವು ಚಿಂತನೆ ಮಾಡ್ತೇವೆ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಹು ಧೃತಶಂಕ ಚಕ್ರ. ಪರಮಾತ್ಮ ಬಂಗಾರದ ಹೊಳಪಿನಂತೆ ಶರೀರವುಳ್ಳವನಾಗಿದ್ದಾನೆ. ಮತ್ತೊಂದು ಕಡೆ ಹೇಳ್ತಾರೆ, ಪ್ರೋದ್ಯದಾದಿತ್ಯವರ್ಣಶ್ಚ ಸೂರ್ಯಮಂಡಲ ಮಧ್ಯಗಃ ಚಕ್ಕಶಂಕಧರೋಂಕಸ್ಥ ದೋರ್ಧ್ವಯೋ ಧ್ಯೇಯೇವಚ. ಪರಮಾತ್ಮ ಉದಯಿಸುವ ಸೂರ್ಯನಂತೆ ಕಾಂತಿ ಅಥವಾ ಅಪ್ಪಟ ಚಿನ್ನದಂತೆ ಕಾಂತಿ ಉಳ್ಳವನಾಗಿದ್ದಾನೆ ಅಂತ ತಿಳಿಸ್ತಾರೆ. ಹಾಗಿದ್ರೆ ಅಂತಹ ಕಾಂತಿಮಂತ ಶರೀರ ಅಂತ ಪರಮಾತ್ಮನಿಗೆ ಹೇಳಿದರು. ಮತ್ತೆ ವಿಷಯ ಮೊದಲಿಗೇನೆ ಬಂತು. ಇಷ್ಟರವರೆಗೂ ಕೂಡ ಅಕಾಯಂ ಅಂತ ಹೇಳುವಾಗ ಪರಮಾತ್ಮನಿಗೆ ಶರೀರ ಇಲ್ಲ ಅಂತ ಹೇಳಿದರೆ ಮತ್ತೆ ಈಗ ಶರೀರ ಬಂತಲ್ವಾ, ದೇವರಿಗೆ ಶರೀರ ಇದೆ ಅಂತ ಶರೀರತ್ವ ಪ್ರಾಪ್ತೇ ಜನ್ಮಾದಿ ಪ್ರಸಂಗ. ಹಾಗಾದರೆ ಪರಮಾತ್ಮನಿಗೆ ಶರೀರ ಇದೆ, ಆ ಶರೀರ ಹುಟ್ಟಿತು, ಆ ಶರೀರವನ್ನು ಮತ್ತೊಬ್ಬರು ಕೊಟ್ಟರು ಅನ್ನುವ ಜನ್ಮಾದಿ ಪ್ರಸಂಗವೇ ಬರ್ತದೆ. ಜನ್ಮಾದಿಗಳಿವೆ ಅಂತಂದಮೇಲೆ ಶರೀರಕ್ಕೆ ರೋಗದ ಭಯ ಇದೆ, ಶರೀರಕ್ಕೆ ಮೃತ್ಯುವಿನ ಭಯ ಇದೆ. ಅಂದರೆ ಪರಮಾತ್ಮನಿಗೂ ಕೂಡ ನಮ್ಮಂತೆ ಸಂಸಾರದ ಭಯ ಇದೆ ಅಂತಾಯಿತು ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಹೇಳ್ತಾರೆ ಆದಿತ್ಯವರ್ಣಂ ಅಂತ ಹೇಳಿ ನಿಲ್ಲಿಸಲಿಲ್ಲ ಹಿಂದಿನ ಶ್ಲೋಕದಲ್ಲಿ. ಅಂದರೆ ಹಿಂದಿನ ಶ್ಲೋಕದ ಸಾರ್ಥಕ್ಯವನ್ನು ವಿವೃತಿಕಾರರು ಇಲ್ಲಿ ತಮಗೆ ತಿಳಿಸ್ಕೊಡ್ತಾರೆ. ಗೀತಾ ವಿವೃತಿಕಾರರು ತಿಳಿಸ್ಕೊಡ್ತಾರೆ. ಆದಿತ್ಯವರ್ಣವಿತಿ ಸಶರೀರತ್ವ ಪ್ರಾಪ್ತೇ ಜನ್ಮಾದಿ ಪ್ರಸಂಗ ಇತಿ ಶಂಕಾವ್ಯುದಾಸಾಯ ತಮಸಪ್ಪರಸ್ತಾತ್ ಇತ್ಯುಕ್ತಂ. ನೋಡಪ್ಪ, ಹಿಂದಿನ ಶಬ್ದವನ್ನು ನೋಡಿ ಅರ್ಥವನ್ನು ಪೂರ್ತಿ ನಿರ್ಣಯ ಮಾಡಲು ಹೋಗಬೇಡ, ಮುಂದಿನ ಶಬ್ದವನ್ನು ನೋಡು. ಏನು ಹೇಳಿದ್ದಾರೆ? ಆದಿತ್ಯವರ್ಣ ವಾಸ್ತವನೇ ಪರಮಾತ್ಮ, ಉದಯಿಸುವ ಸೂರ್ಯನಂತೆ ಕಾಂತಿಮಂತ. ಆದರೆ ಮುಂದೆ ಹೇಳಿದರು ತಮಸಪ್ಪರಸ್ತಾತ್ ಅಂತಲೂ ಹೇಳಿದರು. ಏನು ತಮಸಪ್ಪರಸ್ತಾತ್? ತದ್ದೇಹಸ್ಯ ಅಪ್ರಾಕೃತತ್ವ ನ ಜನ್ಮಾದಿ ದೋಷ ಇತಿ ಭಾವ. ಪರಮಾತ್ಮನಿಗೆ ಅಕಾಯ ಅಂತಂದರೆ ನಮ್ಮಂತೆ ಶರೀರ ಇಲ್ಲ ಅಂತ ಹೇಳಿದ್ದೇವೆ ಹೊರತು ಸ್ಥೂಲ ಸೂಕ್ಷ್ಮ ಶರೀರ ಹೀನನಾಗಿದ್ದಾನೆ, ಅಪ್ರಾಕೃತವಾದಂತಹ ಶರೀರವುಳ್ಳವನಾಗಿದ್ದಾನೆ ಪರಮಾತ್ಮ. ಆದ್ದರಿಂದಾಗಿ ಪರಮಾತ್ಮನಿಗೆ ಜನ್ಮ ಆದಿ ದೋಷಗಳು ಇಲ್ಲ. ಅಷ್ಟು ಮಾತ್ರ ಅಲ್ಲ, ಸ್ವೇಚ್ಛೆಯ ಗೃಹೀತ ರೂಪೇಣ ಅಂತ ಹೇಳ್ತಾರೆ. ಪರಮಾತ್ಮ ತನ್ನ ಅವ್ಯಾಕೃತ ಆಕಾಶದಲ್ಲಿ ವ್ಯಾಪ್ತವಾದಂತಹ ವಿರಾಟ್ ನಾರಾಯಣ ರೂಪ ಇದೆ. ದೊಡ್ಡ ನಾರಾಯಣ ರೂಪ ಪರಮಾತ್ಮನದು. ಆ ನಾರಾಯಣ ರೂಪದಿಂದಲೇ ಎಲ್ಲ ರೂಪಗಳು ಕೂಡ ಅಭಿವ್ಯಕ್ತಿ ಆಗ್ತಾ ಇರ್ತವೆ. ಅಂದರೆ ಇವಾಗ ಕೃಷ್ಣ ಹುಟ್ಟಿದ, ಹೇಗೆ ಹುಡ್ತಾನೆ ಕೃಷ್ಣ? ನಮ್ಮಂತೆ ಜೀವ ಅಭ್ರಂಭುತ್ವ ಮೇಘೋಭವತಿ ಮೇಘೋಭೂತ್ವ ಪ್ರವರ್ಷತಿ. ನಾವು ಕೆಳಗಿದ್ದ ಜೀವ ಭೂಮಿ ದ್ವಾರ ಮೇಲೆ ಹೋಗ್ತಾನೆ, ನೀರಿನಲ್ಲಿ ಎವಾಬ್ರೇಟ್ ಆಗ್ತಾನೆ, ಮಳೆಯಲ್ಲಿ ಮತ್ತೆ ಕೆಳಗೆ ಬರ್ತಾನೆ, ಅನ್ನದಲ್ಲಿ ಸೇರ್ಕೊಳ್ತಾನೆ. ಅನ್ನಾತ್ ಪುರುಷ, ಆ ಅನ್ನವನ್ನು ತಿಂದ ಪುರುಷ ತಾನು ತನ್ನ ಶರೀರದಲ್ಲಿ ಅನೇಕ ಜೀವರನ್ನು ಹೊತ್ತುತ್ತಾನೆ. ಅನಂತರ ಸ್ತ್ರೀಯ ಶರೀರ ಹೋಗಿ ಅಲ್ಲಿಂದ ಜೀವ ಹೊರಗೆ ಬರ್ತಾನೆ. ಹಾಗೇ ಪರಮಾತ್ಮನಿಗೆ ಇದೆಯಾ ಅಂತಂದರೆ ಸರ್ವಥಾ ಇಲ್ಲ. ಪರಮಾತ್ಮನಿಗೆ ಅಂತಹ ಸ್ಥೂಲ ಸೂಕ್ಷ್ಮ ಶರೀರಗಳು ಇಲ್ಲ. ಅಷ್ಟು ಮಾತ್ರ ಅಲ್ಲ, ತನ್ನ ಸ್ವೇಚ್ಛೆಯಿಂದ ತಾನು ವಿರಾಟ್ ನಾರಾಯಣ ರೂಪ ಏನಿದೆಯಲ್ಲ, ಆ ವಿರಾಟ್ ನಾರಾಯಣ ರೂಪದಿಂದ ತನಗೆ ಬೇಕಾದಾಗ ತನ್ನ ರೂಪಗಳನ್ನು ತೋರಿಸ್ತಾನೆ. ಅದಕ್ಕಾಗಿ ಪರಮಾತ್ಮನಿಗೆ ಶರೀರ ಇದೆ. ಆದರೆ ನಮ್ಮಂತೆ ಪ್ರಾಕೃತವಾದಂತಹ ಶರೀರ ಅಲ್ಲ, ಪರಮಾತ್ಮನಿಗಿರುವುದು ಅಪ್ರಾಕೃತವಾದಂತಹ ಶರೀರ ಎಂಬುದಾಗಿ ಕೂಡ ಹೇಳಿದರು. ಇಲ್ಲಿ ಯೋಗ ಬಲೇನೇವ ಭ್ರುವೋ ಮಧ್ಯೆ ಪ್ರಾಣಮಾವೇಶ್ಯ ಇತ್ಯೇತತ್ ವಾಯುಜಯಾದಿ ಮಾತ್ರ ಅಸಾಧಾರಣಂ. ಹಿಂದೆ ನಾವು ತಿಳಿದುಕೊಂಡ್ವಿ, ಯೋಗಿಗಳು ಎರಡು ವಿಧ. ಒಂದು ವಾಯುಜಯಾದಿಮಂತರಾದಂತಹ ಯೋಗಿಗಳ ಪಂಗಡ ಒಂದಾದರೆ, ಮತ್ತೊಂದು ಗುಂಪಿನವರು ಜ್ಞಾನಾದಿ ಮಾರ್ಗವನ್ನು ಅವಲಂಬಿಸುವ ಮತ್ತೊಬ್ಬ ಜೀವಿಗಳ ಪಂಗಡ. ಸಾಧಕರು ಇಬ್ಬರೂ ಸಾಧಕರೇ, ಯಾರು ಉತ್ತಮರೋ ಅನ್ನುವ ಪ್ರಶ್ನೆ ಇಲ್ಲಿ ಬೇಡ. ಇಬ್ಬರೂ ಸಾಧಕರೇ. ಇಬ್ಬರೂ ಕೂಡ ಉದ್ದೇಶ ಏನು ಅಂತಂದರೆ ಪರಮಾತ್ಮನನ್ನು ಹೊಂದುವುದೇ ಉದ್ದೇಶ. ಮೋಕ್ಷಕ್ಕಾಗಿ ಸಾಕಷ್ಟು ಪ್ರಯತ್ನಗಳನ್ನು ಅನೇಕ ಜನ್ಮಗಳಲ್ಲೂ ಕೂಡ ಬೇಕಾದಷ್ಟು ಪ್ರಯತ್ನಗಳನ್ನು ಮಾಡಿ ಬೇಕಾದಷ್ಟು ಸಾಧನೆಗಳನ್ನು ಮಾಡಿಕೊಂಡು ಪರಮಾತ್ಮನನ್ನು ಹೊಂದಬೇಕೆಂಬ ಹಂಬಲದಿಂದ ಅನೇಕ ಸಾಧನೆಗಳನ್ನು ಮಾಡಿದಂತಹ ಮಹಾಪುಣ್ಯವಂತರು. ಇವರಲ್ಲೂ ಕೂಡ ಯಾರಾದರೆ ವಾಯುಜಯ ಅಂದರೆ ಪ್ರಾಣಾಯಾಮಾದಿ ಯೋಗ ಸಾಮರ್ಥ್ಯವನ್ನು ಹೊಂದಿದ್ದಾರೋ ಅವರಿಗೆ ಮಾತ್ರ ಇಲ್ಲಿ ಹೇಳಿದಂತಹ ವಿಷಯ ಅನ್ವಯಿಸುತ್ತದೆ. ಯಾರಾದರೆ ಜ್ಞಾನಮಾರ್ಗವನ್ನು ಅವಲಂಬಿಸುತ್ತಾರೋ ಅವರಿಗೆ ವಾಯುಜಯಾದಿ ಸಾಮರ್ಥ್ಯಗಳು ಬೇಕಾಗಿಲ್ಲ. ಅವರನ್ನು ಪರಮಾತ್ಮನೇ ಕರೆದುಕೊಂಡು ಹೋಗ್ತಾನೆ.
ಪರಮಾತ್ಮನೇ ಅವರನ್ನು ಕೈ ಹಿಡಿದು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ಭಾಗವತಾದಿಗಳಲ್ಲಿ ಹೇಳ್ತಾರೆ. ಅಂದರೆ ಯಾರು ಜ್ಞಾನ ಮಾರ್ಗವನ್ನು ಅವಲಂಬಿಸ್ತಾರೋ ಅವರಿಗೆ ತಮ್ಮ ಪ್ರಾಣಾಯಾಮಾದಿಗಳನ್ನು ಮಾಡುವುದು ಬೇಕಾಗಿಲ್ಲ. ಅದೇ ಪ್ರಾಣಾಯಾಮ ಅಂತಂದರೆ ತಾವು ಮಂತ್ರದ ಅನುಷ್ಠಾನ ಅಥವಾ ಕರ್ಮಗಳನ್ನು ಮಾಡುವ ಸಂದರ್ಭದಲ್ಲಿ ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡಲೇಬೇಕು. ಆದರೆ ಆ ಪ್ರಾಣನ ಮೇಲೆ ನಿಗ್ರಹ ಅಂತನ್ನೋದು ಅವ್ರಿಗೆ ಇದ್ದರೂ ಪರವಾಗಿಲ್ಲ, ಇಲ್ಲದಿದ್ದರೂ ದೋಷವಿಲ್ಲ. ಯಾಕೆ ಅಂತಂದರೆ ಭಾಗವತದಲ್ಲಿ ಹೇಳ್ತಾರೆ, ಪಾನೇನತೆ ದೇವಕಥಾ ಸುಧಾಯಾ ಪ್ರವೃದ್ಧ ಭಕ್ತಿಯ ವಿಶದಾಶಯಾಯೇ ವೈರಾಗ್ಯಸಾರಂ ಪ್ರತಿಲಭ್ಯಬೋಧಂ ಯಥಾಂಜಸ ತ್ವಾಪುರಕುಂಠಧಿಷ್ಣ್ಯಂ. ಯಾರಾದರೆ ದೇವಕಥಾ ಸುಧಾಯಾ, ದೇವತೆಗಳು ಕೂಡ ಯಾವ ಕಥೆಯನ್ನು ಪಾನ ಮಾಡುವುದರಿಂದ ಅದು ಅಮೃತ ತುಲ್ಯವಾಗಿರ್ತದೋ ಅಂತಹ ಪರಮಾತ್ಮನ ಭಕ್ತಿ ರಸವನ್ನು ಸ್ವೀಕಾರ ಮಾಡಿದವರು, ಅಂತಹ ಭಕ್ತಿಯ ರಸವನ್ನು ಉಂಡವರು ಅವರೇನು ಮಾಡ್ತಾರೆ? ಪ್ರವೃದ್ಧ ಭಕ್ತಿಯ ಜ್ಞಾನ ಭಕ್ತಿಯಾದ ಮಾರ್ಗವನ್ನೇ ಅವಲಂಬಿಸಿ ವಿಶದಾಶಯಾಯೇ, ವಿಸ್ತಾರವಾದಂತಹ ಆಶಯ, ಏನು? ಮೋಕ್ಷವೆಂಬಂತಹ ಆಶಯ. ಉಳಿದೆಲ್ಲ ಆಶಯಗಳು ಕೂಡ ನಾನೇನೋ ಮನೆ ಕಟ್ಟಿದೆ ಅಥವಾ ಒಂದಿಷ್ಟು ಹಣವನ್ನು ಸಂಪಾದಿಸಿದೆ, ಯಾವುದೊಂದು ಅದ್ಭುತವಾದಂತಹ ಕರ್ಮವನ್ನು ಮಾಡಿದೆ, ಇದ್ಯಾವುದು ಕೂಡ ವಿಷದಾಶಯವಾಗುವುದಿಲ್ಲ. ಅವೆಲ್ಲವೂ ಕೂಡ ಸಂಕುಚಿತವಾದಂತಹ ಮನಸ್ತತ್ವಗಳು. ಯಾಕೆ? ಜನ್ಮ ಜನ್ಮಗಳಿಂದ ಬಂದಂತಹ ದುಃಖ ಇದು ನಿವೃತ್ತವಾಗಬೇಕು, ನಾವು ಮೋಕ್ಷಕ್ಕೆ ಹೋಗಬೇಕು ಅನ್ನುವುದೇ ವಿಷದಾಶಯ. ಅಂತಹ ವಿಷದಾಶೆಯಿಂದ ಕೂಡಿದವರು ಏನು ಮಾಡ್ತಾರೆ? ವೈರಾಗ್ಯ ಸಾರಂ ಪ್ರತಿಲಭ್ಯ, ವೈರಾಗ್ಯಕ್ಕೆ ಸಾರಭೂತನಾದಂತಹ ಪರಮಾತ್ಮನನ್ನು ಅಥವಾ ವೈರಾಗ್ಯದ ಸಾರಭೂತವಾದಂತಹ ಮಾರ್ಗವನ್ನು ಅಂದರೆ ಜ್ಞಾನ ಮಾರ್ಗವನ್ನು ಅವಲಂಬಿಸಿದವರಾಗಿ ಬೋಧಂ ಯಥಾ ಅಂಜಸ, ಯಾವ ಜ್ಞಾನವನ್ನು ಪಡಿತಾರೋ ಆ ಜ್ಞಾನದಿಂದ ಏನಾಗ್ತದೆ? ಅಕುಂಠ್ಯಧಿಷ್ಣ್ಯಂ ಆಪುಹು, ಯಾವ ದೋಷಗಳೂ ಇಲ್ಲದಂತಹ ಪರಮಾತ್ಮನನ್ನು ಹೊಂದುತ್ತಾರೆ. ಕುಂಠ ಅಂತಂದರೆ ದೋಷಗಳು, ವಿಕುಂಠ ಅಥವಾ ಅಕುಂಠ ಅಂತಂದರೆ ಯಾವ ದೋಷಗಳು ಇಲ್ಲ ಮಾತ್ರವಲ್ಲ, ಯಾವ ದೋಷಗಳು ಎಂದಿಗೂ ಇಲ್ಲ, ಎಂದೆಂದಿಗೂ ಅವನಲ್ಲಿ ದೋಷಗಳೇ ಇರುವುದಿಲ್ಲ. ಆದ್ದರಿಂದಾಗಿ ಪರಮಾತ್ಮನನ್ನು ಅಕುಂಠ ಅಥವಾ ವೈಕುಂಠ ಅಥವಾ ವಿಕುಂಠ ಅಂತ ಕರೀತಾರೆ. ವಿಕುಂಠ ಅಂತ ಕರೀತಾರೆ. ಆ ವಿಕುಂಠನ ಮನೆಯಾದದ್ದಕ್ಕಾಗಿ ಆ ಲೋಕವನ್ನು ವೈಕುಂಠ ಅಂತ ಕರೀತಾರೆ. ಅಂತಹ ವೈಕುಂಠವನ್ನು ಇವರು ಪಡೀತಾರೆ. ಅಂದರೆ ಜ್ಞಾನ ಮಾರ್ಗವನ್ನು ಅವಲಂಬಿಸಿದವರಿಗೆ ಪರಮಾತ್ಮನೇ ತಾನು ಕೈ ಹಿಡಿದು ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾನೆ ಅಂತನ್ನೋದು ಕೂಡ ಈ ಭಾಗವತದ ಮಾತಿನಿಂದ ಸಿದ್ಧವಾಗ್ತದೆ. ಇನ್ನು ಯಾರಾದರೆ ಯೋಗ ಮಾರ್ಗವನ್ನು ಅವಲಂಬಿಸುತ್ತಾರೋ ಅವರಿಗೆ ಕೂಡ ಈ ಶ್ಲೋಕದಲ್ಲಿ ಹೇಳಿದಂತೆಯೇ ತಥಾಪರೇ ತ್ವಾತ್ಮ ಸಮಾಧಿ ಯೋಗ ಬಲೇನ ಜಿತ್ವಾ ಪ್ರಕೃತಿಂ ಬಲಿಷ್ಠಾಂ ತ್ವಾಮೇವ ಧೀರಾ ಪುರುಷಂ ವಿಶಂತಿ ತೇಷಾಂ ಸಮಸ್ಯಾನ್ನತು ಸೇವಯಾತೆ. ಅಪರೇ ಇನ್ನೊಂದು ಪಂಗಡದವರಿದ್ದಾರಲ್ಲ, ಯಾರಾದರೆ ಯೋಗ ಮಾರ್ಗವನ್ನು ಅವಲಂಬಿಸಿದವರಿದ್ದಾಗಿದ್ದಾರೋ ಅವರೇನು ಮಾಡ್ತಾರೆ? ಆತ್ಮ ಸಮಾಧಿ ಯೋಗ ಬಲೇನ, ತಮಗಿರುವಂತಹ ಯೋಗದ ಸಾಮರ್ಥ್ಯದಿಂದಾಗಿ ಬಲಿಷ್ಠಾಂ ಪ್ರಕೃತಿಂ ಜಿತ್ವಾ, ಪ್ರಕೃತಿ ಇದು ತುಂಬ ಮೋಹಕವಾಗಿರ್ತದೆ. ಈ ಪ್ರಕೃತಿಯನ್ನು ಗೆಲ್ಲುವುದಂಪೊಂದು ಅಂತನ್ನೋದು ಸಾಮಾನ್ಯರಿಗೆ ಸಾಧ್ಯವೇ ಇಲ್ಲ. ಜಪಕ್ಕೆ ಕೂತಿರ್ತೇವೆ ಅಥವಾ ಧ್ಯಾನಕ್ಕೆ ಕೂತಿರ್ತೇವೆ, ಅಂತಹ ಸಮಯದಲ್ಲಿ ಬೇರೆ ಬೇರೆ ಅನವಸರವಾದಂತಹ ಅಪ್ರಸಕ್ತವಾದಂತಹ ಅನೇಕ ವಿಷಯಗಳು ನಮ್ಮ ತಲೆಯಲ್ಲಿ, ನಮ್ಮ ಮಿದುಳಿನಲ್ಲಿ ಸುತ್ತುಕೊಳ್ತಾ ಇರ್ತವೆ. ಆ ವಿಷಯಗಳ ಪ್ರಸಂಗ, ಆ ವಿಷಯಗಳ ನೆನಪು, ಅನೇಕ ಅನುಭವಗಳು ಅವೆಲ್ಲವೂ ಕೂಡ ಬರ್ತಾ ಇರ್ತದೆ. ಜಪಕ್ಕೆ ಕೂತಿರ್ತೇವೆ, ಯಾವುದೋ ಒಂದು ಹಣ್ಣು ತಿನ್ನಬೇಕು ಅನಿಸ್ತದೆ. ಜಪಕ್ಕೆ ಅಥವಾ ಪೂಜೆ ಕೂತಿರ್ತೇವೆ, ಅಲ್ಲಿ ಏನು ನಡೀತಾ ಇದೆ ಎಂಬ ಕುತೂಹಲ ನಡೀತಾ ಇರ್ತದೆ. ಬೇರೆ ಏನೋ ಒಂದು ಸಂದರ್ಭದಲ್ಲಿ ನಡೆಯುವಂತಹ, ಬೇರೆ ಎಲ್ಲೋ ನಡೆಯುವಂತಹ ಏನೋ ಒಂದು ಕಾರ್ಯದ ಬಗ್ಗೆ ತನ್ನ ಮನಸ್ಸು ಹೋಗಿಬಿಡ್ತದೆ. ಮಾಡುವ ಜಪದ ಬಗ್ಗೆ, ಪೂಜೆಯ ಬಗ್ಗೆ ಮನಸ್ಸು ಇರುವುದಿಲ್ಲ. ಇದೇ ಪ್ರಕೃತಿ, ಬಹಳ ಬಲಿಷ್ಠವಾದಂತಹ ಪ್ರಕೃತಿ. ಈ ಪ್ರಕೃತಿಯನ್ನು ಕೂಡ ಗೆಲ್ತಾರೆ ಯಾರು? ಯೋಗ ಮಾರ್ಗವನ್ನು ಅವಲಂಬಿಸಿದವರು. ಅವರೇನು ಮಾಡ್ತಾರೆ? ತ್ವಮೇವ ಧೀರ ಪುರುಷಂ ವಿಶಂತಿ, ಪರಮಾತ್ಮ ಜ್ಞಾನ ಮಾರ್ಗದಿಂದ ಹೋಗುವವರು ಕೂಡ ನಿನ್ನನ್ನೇ ಹೊಂದುತ್ತಾರೆ. ಹಾಗೆ ಯೋಗ ಮಾರ್ಗವನ್ನು ಹೋಗುವವರು ಕೂಡ ನಿನ್ನನ್ನೇ ಹೊಂದುತ್ತಾರೆ. ಇಬ್ಬರೂ ಕೂಡ ಹೊಂದೋದು ನಿನ್ನನ್ನೇ ಅಂತನ್ನುವ ವಿಷಯವನ್ನು ಭಾಗವತದಲ್ಲಿ ತಿಳಿಸ್ತಾರೆ. ಮೋಕ್ಷ ಧರ್ಮದಲ್ಲೂ ಕೂಡ ಇದೇ ವಿಷಯವನ್ನು ಹೇಳ್ತಾ, ಏತು ತದ್ಭಾವಿತಾ ಲೋಕಾಃ ಏಕಾಂತಿತ್ವಂ ಸಮಾಶ್ರಿತಾಃ ಏತದಭ್ಯಧಿಕಂ ತೇಷಾಂ ತತ್ತೇಜ ಪ್ರವಿಶಂತ್ಯುತ. ಹೇ ಪರಮಾತ್ಮ, ಏತು ತದ್ಭಾವಿತಾ ಲೋಕಾಃ, ಯಾರು ಕೇವಲ ಜ್ಞಾನ ಮಾರ್ಗವನ್ನೇ ಅವಲಂಬಿಸಿರ್ತಾರೋ ಅಂತಹವರು ಏಕಾಂತಿತ್ವಂ ಸಮಾಶ್ರಿತಾಃ. ನೋಡಿ, ಏಕಾಂತವಾದಂತಹ ಮನಸ್ಸನ್ನು ಇಟ್ಟರೆ ಮಾತ್ರ ಈ ಯೋಗ ಮಾರ್ಗವಾಗಲಿ ಜ್ಞಾನ ಮಾರ್ಗವಾಗಲಿ ಸಾಧ್ಯ. ಏಕಾಂತತೆ ಅಂದರೆ ನಾನೇನು ನನ್ನದೇನು ಅನ್ನುವ ಒಂದು ವಿಚಾರ ಇರಬೇಕು. ಎಷ್ಟು ವರ್ಷ ಮತ್ತೊಬ್ಬರಿಗಾಗಿ ನಾವು ದುಡಿಯೋದು? ಹೆಂಡತಿ, ಮಕ್ಕಳು,
ಅವರಿಗಾಗಿ ಎಷ್ಟು ಜನ್ಮಗಳವರೆಗೆ ನಾವು ದುಡಿತಾ ಇರಬೇಕು, ಅಥವಾ ಗಂಡ ಇತ್ಯಾದಿಗಳ ಸಲುವಾಗಿ ಸಾಕು ಇನ್ನಾದರೂ ನಿವೃತ್ತ ಮಾರ್ಗವನ್ನು ಅವಲಂಬಿಸೋಣ ಎನ್ನುವ ಏಕಾಂತ ಬುದ್ಧಿಯಿಂದಾಗಿ ಏತದಭ್ಯುದಿಕಂ, ಯಾರು ಯೋಗ ಮಾರ್ಗದಲ್ಲಿ ಹೋಗುತ್ತಾರೋ ಅವರಿಗಿಂತ ಹೆಚ್ಚಿನ ಪುಣ್ಯವನ್ನು ಜ್ಞಾನ ಮಾರ್ಗದಲ್ಲಿ ಹೋಗುವವರು ಹೊಂತಾರೆ ಅಂತ ಹೇಳ್ತಾರೆ ಮೋಕ್ಷ ಧರ್ಮದಲ್ಲಿ. ಮತ್ತೊಂದು ವ್ಯಾಸಯೋಗದ ಶ್ಲೋಕವನ್ನು ನೋಡಿದಾಗ ಸಂಪೂರ್ಣಾನಾಂ ಭವೇನ್ ಮೋಕ್ಷೋ ವಿರಕ್ತಿ ಜ್ಞಾನಭಕ್ತಿಭಿ ನಿಗಮೇನ ತಥಾಪಿ ಜಾಯಾದಿ ಯುತೋ ಯೋಗಿನಾಂ ವಶ್ಯತ್ವಾನ್ ಮನಸಸ್ತ್ವೀಶತ ಪೂರ್ವಮಪ್ಯಾಯತೆ ಧ್ರುವಂ. ಇದೇ ಶ್ಲೋಕವನ್ನು ಕೂಡ ವಿವೃತಿಕಾರರು ಬಹಳ ಸ್ಪಷ್ಟವಾಗಿ ತಿಳಿಸ್ತಾರೆ. ಯಾರು ವಾಯುಜಯಾದಿಮಂತರಾದಂತಹ ಯೋಗಿಗಳಿದ್ದಾರೋ ಅವರು ತಮ್ಮ ಶರೀರವನ್ನು ಅಂದರೆ ತಮ್ಮ ಜೀವವನ್ನು, ಜೀವ ಹೇಗಿರ್ತಾನೆ, ಜೀವ ಇನ್ನು ಅಣುರೂಪದಲ್ಲಿರ್ತಾನೆ. ಯಾವ ರೀತಿಯಾಗಿ ಸೂರ್ಯ ಮೇಲಿರ್ತಾನೆ, ಆದರೆ ಸೂರ್ಯ ಎಲ್ಲ ಕಡೆಗೂ ವ್ಯಾಪ್ತ. ಹೇಗೆ? ತನ್ನ ಪ್ರಕಾಶದಿಂದ ವ್ಯಾಪ್ತ. ಒಬ್ಬರು ಯಾರೋ ಹೇಳಿದ್ರಂತೆ, ನೋಡಪ್ಪ ಒಂದು ಕೋಣೆಯನ್ನು ಪೂರ್ತಿಯಾಗಿ ತುಂಬಿಸ್ರಿ ಅಂತ ಹೇಳಿದ್ರಂತೆ. ಕೆಲವರೇನೋ ಅಕ್ಕಿ ಹಾಕಿದ್ರು, ಕೆಲವರು ನೀರು ಹಾಕಿದ್ರು, ಏನೇನೋ ಮಾಡಿದರು. ಒಬ್ಬನು ಮಾಡಿದ ಒಂದೇ ಒಂದು ದೀಪವನ್ನು ಇಟ್ಟ. ಅಂದರೆ ಆ ದೀಪದ ಪ್ರಕಾಶ ಮೂಲಕವಾಗಿ ಇಡೀ ಕೋಣೆಯನ್ನು ತುಂಬಿಸಿಬಿಟ್ಟೆ ಅಂತ ಹೇಳ್ದ. ಹೇಗೋ ಅಂದರೆ ಪ್ರಕಾಶ ಹೇಗೆ ಎಲ್ಲ ಕಡೆಗೂ ಪ್ರಸ್ತುತವಾಗಿರ್ತದೋ ಹಾಗೇನೆ ಆ ಜೀವ ಇವನು ಅಣುವಾಗಿರ್ತಾನೆ. ಅಣುವಾದಂತಹ ಜೀವ ಅವನ ಪ್ರಕಾಶದಿಂದ ಸಮಸ್ತ ಶರೀರವನ್ನು ವ್ಯಾಪಿಸಿ ಇರ್ತಾನೆ. ಹಾಗೆ ತನ್ನ ಶರೀರವನ್ನು ವ್ಯಾಪಿಸಿದಂತಹ ಜೀವನನ್ನು ಯೋಗಿಗಳೇನು ಮಾಡ್ತಾರೆ, ತಮ್ಮ ಯೋಗ ಸಾಮರ್ಥ್ಯದಿಂದಾಗಿ ಅವನನ್ನು ನಿಧಾನವಾಗಿ ತರ್ತಾರೆ. ನಿಧಾನವಾಗಿ ಭುರು ಮಧ್ಯಭಾಗಕ್ಕೆ ತರ್ತಾರೆ. ಅಂದರೆ ಅವನ ಪ್ರಯಾಣ ಎಲ್ಲಿಂದ ಆರಂಭಿಸ್ತದೆ ಅಂತಂದರೆ ಗುದಮಾರ್ಗದಿಂದ ಆರಂಭವಾಗ್ತದೆ. ನಿಧಾನವಾಗಿ ಮೇಲಿನ 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 ಒಂದೊಂದು ರಂಧ್ರವೂ ದಾಟುವುದು ಬಹಳ ಕಷ್ಟವಾಗಿರ್ತದೆ. ಯಾಕೆ ಅಂತಂದರೆ ಅವರ ಉದ್ದೇಶ ಏನು ಅಂತಂದರೆ ಬ್ರಹ್ಮರಂಧ್ರದಿಂದಲೇ ತಮ್ಮ ಜೀವವನ್ನು ಬಿಡಬೇಕು ಅಂತ ಹೇಳಿ. ಆದರೆ ಬರುವಾಗ ಅನೇಕ ಮಾರ್ಗಗಳು ಅವ್ರಿಗೆ ಸಿಗ್ತಾ ಹೋಗ್ತವೆ. ಆ ಯಾವ ಮಾರ್ಗದಿಂದಲೂ ಕೂಡ ಜೀವನನ್ನು ಬಿಡಬಾರದು. ಬಿಡದೇನೆ ಭೂಮಧ್ಯ ಭಾಗಕ್ಕೆ ಬಂತು ಅಂತಂದರೂ ಕೂಡ ಅಲ್ಲೂ ಅನೇಕ ಪ್ರಮಾದಗಳಿವೆ. ಭೂಮಧ್ಯ ಭಾಗಕ್ಕೆ ಬಂತು, ಆದರೆ ಬೇರೆ ಯಾರೋ ಸ್ಮರಣೆ ಮಾಡಿಬಿಡ್ತಾರೆ. ಸ್ಮರಣೆ ಮಾಡಿ ಯಾವುದೋ ಏನೇನೋ ಪುರುಷಾರ್ಥಗಳನ್ನು ಪಡಿತಾರೆ. ಮುಖ್ಯವಾದಂತಹ ಮೋಕ್ಷವೆನ್ನುವ ಪುರುಷಾರ್ಥವನ್ನು ಪಡೆಯಲು ಸಾಧ್ಯವಿಲ್ಲ. ಹೀಗೆ ಅಂತಹ ಪುರುಷಾರ್ಥವನ್ನು ಪಡೆಯಬೇಕು ಅಂತಂದರೆ ಬಹಳ ಯೋಗದ ಅಭ್ಯಾಸ ಇರಬೇಕು. ದದೀಚಿ ಋಷಿಗಳ ಕಥೆಯಲ್ಲಿ ನಾವು ಕೇಳ್ತೇವೆ. ಸಮಸ್ತ ದೇವತಾಗಣ ಹೋಗಿ ಆ ದದೀಚಿ ಋಷಿಗಳನ್ನು ಪ್ರಾರ್ಥನೆ ಮಾಡ್ತದೆ, ಸ್ವಾಮಿ ನಿಮ್ಮ ಅಸ್ಥಿಗಳು, ನಿಮ್ಮ ಎಲುಬುಗಳೇನಿವೆ ಇದು ನಾರಾಯಣ ವರ್ಮದ ಪಾರಾಯಣ ಮಾಡಿ 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 ಆ ಪರಮಾತ್ಮನ ಶಕ್ತಿಯನ್ನು ತುಂಬಿಕೊಂಡಿವೆ, ಅಂತಹ ಎಲುಬುಗಳನ್ನು ನಮಗೆ ಕೊಡಿ ಎಂಬುದಾಗಿ ಪ್ರಾರ್ಥನೆ ಮಾಡಿದರು. ಮಾಡಿದಾಗ ಅವರು ಕೂಡ ಇಂತಹ ಯೋಗ ಮಾರ್ಗವನ್ನು ಆಶ್ರಯಿಸೇನೆ ಬ್ರಹ್ಮರಂಧ್ರದಿಂದ ತಮ್ಮ ಜೀವವನ್ನು ಬಿಟ್ಟರು ಅಂತ ಹೇಳ್ತಾರೆ. ಮಹಾಭಾರತದಲ್ಲೂ ನಾವು ಕೇಳ್ತೇವೆ, ದ್ರೋಣಾಚಾರ್ಯರು ಅಂದಮೇಲೆ ಅವರು ಸ್ವಚ್ಛಂದ ಮರಣ ಇದೆ ಅವರಿಗೆ. ಅವರನ್ನು ದೃಷ್ಟದ್ಯುಮ್ನ ಹೇಗೆ ಸಂಹಾರ ಮಾಡಿದ ಅಂತಂದರೆ ದೃಷ್ಟದ್ಯುಮ್ನ ಕೇವಲ ಶರೀರವನ್ನು ಕತ್ತರಿಸಿದ. ದ್ರೋಣಾಚಾರ್ಯ ಧ್ಯಾನಮಗ್ನರಾಗ್ಬಿಟ್ರು. ಅಶ್ವತ್ಥಾಮ ಹತಃ ಎನ್ನುವ ಮಾತನ್ನು ಕೇಳಿದ ಕೂಡಲೇ ತಾವು ಧ್ಯಾನಕ್ಕೆ ಕೂತ್ಕೊಂಡು ಯೋಗ ಮಾರ್ಗವನ್ನು ಅವಲಂಬಿಸಿ ತಮ್ಮ ಜೀವವನ್ನು ಬ್ರಹ್ಮರಂಧ್ರ ದಾಟಿದ ಮೇಲೆ ದೃಷ್ಟದ್ಯುಮ್ನ ಅವರ ಶಿರಸ್ಸನ್ನು ಛೇದನ ಮಾಡಿದ. ಜೀವ ಇರುವಾಗ ಶಿರಚ್ಛೇದನ ಮಾಡಲಿಲ್ಲ ಅಂತ ಅನೇಕ ಗ್ರಂಥಗಳಲ್ಲಿ ನಮಗೆ ತಿಳಿಸ್ತಾರೆ. ಅಂದರೆ ಯೋಗಿಗಳು ಯಾರಿರ್ತಾರೋ ಅವರು ತಮ್ಮ ಜೀವವನ್ನು ತಮಗೆ ಮನಸ್ಸು ಬಂದ ರೀತಿಯಲ್ಲಿ ತಮ್ಮ ಶರೀರವನ್ನು ಬಿಡುವಂತಹ ಸಾಮರ್ಥ್ಯ ಉಳ್ಳವರಾಗಿರ್ತಾರೆ. ಅಂತಹ ಸಾಮರ್ಥ್ಯಪೂರ್ವಕವಾಗಿ ಮಾತ್ರ ತಾವು ಈ ರೀತಿಯಾಗಿ ಜೀವವನ್ನು ಬಿಡಬೇಕು. ಇನ್ನು ಯಾರಾದರೆ ಜ್ಞಾನ ಮಾರ್ಗವನ್ನು ಅವಲಂಬಿಸ್ತಾರೋ ಅವರು ಈ ರೀತಿಯಾಗೆಲ್ಲ ಅವರು ಹೇಗಾದರೂ ಬಿಡ್ತಾರೆ. ಕೊನೆಗೆ ಒಟ್ಟಿನಲ್ಲಿ ಏನು ಮಾಡಿದರೂ ಕೂಡ ದೇವರ ಸ್ಮರಣೆ ಪೂರ್ವಕವಾಗಿ ಮಾತ್ರ ಅವರು ಹಾಗೆ ಜೀವವನ್ನು ಬಿಡಬೇಕು. ವಾಯುಜಯಾದಿ ಮತಾಂತು ಈಶಜ್ಞಾನಾದಿ ಅಸಂಪೂರ್ತಾವಪಿ ವಾಯುಜಯಾದೋ ನಿಪುಣಾನಾಂ ತದ್ಬಲಾದೇವ ಅಲ್ಪಮುಕ್ತಿ ಕಿಂಚತ್ ಶೀಘ್ರಂಚ ಭವತಿ ಇತಿ ವಿಶೇಷ. ಹಾಗಾದರೆ ವಾಯುಜಯಾದಿ ಮಂತರೂ ಇದ್ದಾರೆ, ಜ್ಞಾನ ಮಾರ್ಗವನ್ನು ಅವಲಂಬಿಸಿದವರು ಇದ್ದಾರೆ. ಇವರಿಬ್ಬರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಅಂತಂದರೆ ವ್ಯತ್ಯಾಸ ಇದೆ. ಅದು ಏನು ಅಂತಂದರೆ ಯಾರಾದರೆ ಯೋಗಿಗಳಿದ್ದಾರೋ ವಾಯುಜಯಾದಿ ವಿಶಿಷ್ಟವಾದಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದವರಾಗಿದ್ದಾರೋ ಅವರೇನು ಮಾಡ್ತಾರೆ ಅಂತಂದರೆ ಅವರಿಗೆ ಬೇಸರ ಬಂದುಬಿಡ್ತದೆ. ತಮಗೆ ಬೇಕಾದಾಗ ಬೇಕಾದಂತೆ ಶರೀರವನ್ನು ಬಿಡುವ ಸಾಮರ್ಥ್ಯ ಆ ಜೀವನಿಗೆ ಉಂಟಾಗಿರ್ತದೆ. ಇನ್ನೆಷ್ಟು ದಿವಸ, ಇನ್ನೆಷ್ಟು ಜನ್ಮಗಳು, ಇನ್ನೆಷ್ಟು ಶರೀರಗಳು, ಇನ್ನೆಷ್ಟು ಕಷ್ಟ ಸುಖಗಳು, ಇನ್ನೆಷ್ಟು ಐಹಿಕ ಭೋಗಗಳು, ಇವುಗಳನ್ನೆಲ್ಲ ಬಿಟ್ಟು ಬಿಡೋಣ ಎನ್ನುವ ಬೇಸರದಿಂದ ಅವರು ತಮ್ಮ ಸಾಧನೆಯೇ ಎಷ್ಟಿರ್ತದೋ ಆ ಸಾಧನೆಯ
ಮುಗಿಸುವುದಕ್ಕಿಂತ ಮುಂಚೆಯೇ ತಮ್ಮ ಶರೀರವನ್ನು ಬಿಟ್ಟು ಬಿಡ್ತಾರೆ. ಆದರೆ ಬಿಡುವುದರಿಂದ ಅವ್ರಿಗೇನಾಗ್ತದೆ ಅಂತಂದರೆ ಮೋಕ್ಷದಲ್ಲಿ ಅವರಿಗೆ ಎಷ್ಟಾದರೆ ಆನಂದವಾಗಬೇಕಾಗಿರ್ತದೋ ಆ ಆನಂದದಲ್ಲಿ ಕಿಂಚಿತ್ ಹ್ರಾಸ, ಸ್ವಲ್ಪ ಕಡಿಮೆ ಆಗ್ತದೆ. ಅವರಿಗೆ ಪೂರ್ಣವಾದಂತಹ ಆನಂದ ಆಗುವುದಿಲ್ಲ, ಆದರೆ ಬೇಗ ಆಗ್ತದೆ. ಇದೊಂದು ಅಲ್ಲಿ ಒಂದು ವಿಶೇಷ ಇದೆ. ಸಾಕಷ್ಟು ಸಂಸಾರವನ್ನು ಬಿಟ್ಕೊಳ್ಳೋಣ ಅಂಥೇಳಿ ಸಂಸಾರವನ್ನು ಬೇಗ ದಾಟಿ ಹೋಗಿಬಿಡ್ತಾರೆ. ಆದರೆ ಜ್ಞಾನ ಮಾರ್ಗವನ್ನು ಅವಲಂಬಿಸಿದವರು ಯಾರಾದರೂ ಇರ್ತಾರೋ ಅವರು ನಿಧಾನವಾಗೇನೆ, ಅಂದರೆ ತಮ್ಮ ಸಾಧನೆ ಪೂರ್ಣವಾಗಿ ಮುಗಿಯದೇ ಹೊರತು ಅವರು ಈ ಶರೀರವನ್ನು, ಚರ್ಮ ಶರೀರವನ್ನು ಬಿಡುವುದಿಲ್ಲ. ಬಿಡದೇನೆ ಪೂರ್ಣವಾಗಿ ತಮ್ಮ ಯೋಗ್ಯತಾನುಸಾರವಾಗಿ, ಅಂದರೆ ಮೋಕ್ಷಕ್ಕೆ ಹೋದ ಮೇಲೆ ತಮಗೆ ಎಂತಹ ಆನಂದದ ಒಂದು ಅವಶ್ಯಕತೆ ಇದೆಯೋ, ಎಂತಹ ಆನಂದವನ್ನು ಅನುಭವಿಸುವ ಯೋಗ್ಯತೆ ಇದೆಯೋ ಆ ಯೋಗ್ಯತೆಗೆ ಅನುಗುಣವಾಗಿ ಇಲ್ಲಿ ಅವರು ಪೂರ್ಣವಾಗಿ ಸಾಧನೆ ಮಾಡಿಕೊಂಡ ಮೇಲೆ ಮಾತ್ರ ಅವರು ಅವಸರ ಪಡುವುದಿಲ್ಲ. ಅನುಭವಿಸೋಣ, ಎಷ್ಟಾದರೂ ದುಃಖಗಳನ್ನು ಅನುಭವಿಸಿ ಕೊನೆಗೆ ನನ್ನ ಗುರಿ ಏನಿದೆಯೋ, ಪರಮಾತ್ಮ ನನಗೇನು ಯೋಗ್ಯತೆ ಅಂತ ತಾನು ನೀಡಿದ್ದಾನೋ ಅಷ್ಟು ಸಂಪೂರ್ಣ ಸುಖವನ್ನು ನಾನು ಪಡೆಯುವವರೆಗೂ ಕೂಡ ನಾನು ಇಲ್ಲಿ ಸಾಧನೆಯನ್ನು ಮಾಡಿಕೊಳ್ತೇನೆ ಎನ್ನುವ ಒಂದು ವಿಶಿಷ್ಟವಾದಂತಹ ಛಲದ ಬುದ್ಧಿ ಉಳ್ಳವರಾಗಿ ಅವರು ಬೇಗನೆ ಶರೀರವನ್ನು ಬಿಡುವುದಿಲ್ಲ. ಅಂದರೆ ಯೋಗ ಮಾರ್ಗ ಏನಿದೆ ಇದನ್ನು ಕೀಳು ಮಾಡುವ ಉದ್ದೇಶ ಅಲ್ಲ, ಆದರೆ ಅವರು ಬೇಗ ಸಂಸಾರವನ್ನು ದಾಟಬೇಕು ಎಂಬ ಇಚ್ಛೆಯಿಂದ ಮಾತ್ರ ಹಾಗೆ ಮಾಡ್ತಾರೆ. ಇವರು ನಿಧಾನವಾಗಿ ಹೋಗ್ತಾರೆ. ಒಟ್ಟಿನಲ್ಲಿ ಈ ಶ್ಲೋಕದ 10ನೇ ಶ್ಲೋಕದ ಅರ್ಥವನ್ನು ನೋಡಿದಾಗ, ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾಯುಕ್ತೋ ಯೋಗ ಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ ಸತಂ ಪರಂ ಪುರುಷಮುಪೈತಿ ದಿವ್ಯಂ. ಜೀವ, ಮುಕ್ತಿಯೋಗ್ಯನಾದಂತಹ ಜೀವ ತಾನು ತನ್ನ ಚರಮ ಶರೀರವನ್ನು, ಕೊನೆಯ ಶರೀರವನ್ನು ಬಿಡುವಾಗ ಭಕ್ತಿಯುಕ್ತನಾಗಿ, ನೋಡಿ ಯಾವುದೇ ಮಾರ್ಗವನ್ನು ಅವಲಂಬಿಸಿದರೂ ಕೂಡ ಭಕ್ತಿಸ್ತ್ವೇಕ ವಿಮುಕ್ತಯೇ, ಭಕ್ತಿ ಇಲ್ಲದೇನೆ ಮೋಕ್ಷವಿಲ್ಲ, ಜ್ಞಾನವಿಲ್ಲದೇನೆ ಮೋಕ್ಷವಿಲ್ಲ. ಆ ಯೋಗ ಮಾರ್ಗವನ್ನು ಅವಲಂಬಿಸುವರು ಕೂಡ ಜ್ಞಾನವೂ ಇದೆ, ಭಕ್ತಿಯೂ ಇದೆ, ಆದರೆ ಯೋಗ ಮಾರ್ಗದಿಂದ ತಮ್ಮ ಶರೀರವನ್ನು ಬೇಗ ಬಿಟ್ಬಿಡ್ತಾರೆ. ಅಷ್ಟು ಮಾತ್ರ, ಅದೊಂದು ಮಾತ್ರ ಅವರಲ್ಲಿರುವಂತಹ ಒಂದು ವಿಶಿಷ್ಟವಾದಂತಹ ಸಾಮರ್ಥ್ಯ ಅಂತ ಹೇಳ್ತಾರೆ. ಅಂತಹ ಭಕ್ತಿಯುಕ್ತರಾಗಿ ಯೋಗ ಬಲದಿಂದಾಗಿ ತಮ್ಮ ಜೀವನನ್ನು ಭ್ರೂಮಧ್ಯಸ್ಥಾನಕ್ಕೆ ತಂದು ಅಲ್ಲಿಂದ ತಾವು ಬ್ರಹ್ಮರಂಧ್ರಕ್ಕೆ ಹೋಗಿ ಆ ಬ್ರಹ್ಮರಂಧ್ರದಿಂದ ತಾವು ಪರಮಾತ್ಮನನ್ನು ಪಡೀತಾರೆ. ತದ್ವಾರ ಅವರು ಮೋಕ್ಷವನ್ನು ಪಡೀತಾರೆ ಎನ್ನುವ ವಿಷಯವನ್ನು ಈ 10ನೇ ಶ್ಲೋಕದಿಂದ ತಿಳಿಸಿದರು. ಇನ್ನು ಮುಂದಿನ ಶ್ಲೋಕ 11ನೇ ಶ್ಲೋಕದ ಹೀಗೆ ಹೇಳ್ತಾರೆ, ಒಂದು ಉಪೋದ್ಘಾತವನ್ನು ನೀಡ್ತಾರೆ. ವಾಯುಜಯಾದಿಮತಾಂ ಮರಣಕಾಲೇ ಕರ್ತವ್ಯಮೇವ ಸಧ್ಯೇಯಂ ಸ್ಪಷ್ಟಯತಿ. ವಾಯುಜಯಾದಿಮಂತರೂ ಇದ್ದಾರೆ. ಅವರೇನು ಮಾಡಬೇಕು? ಮರಣಕಾಲದಲ್ಲೂ ಕೂಡ ಧ್ಯಾನಾದಿಗಳನ್ನು ಮಾಡಲೇಬೇಕು. ಮರಣಕಾಲದಲ್ಲೂ ಕೂಡ ಅವರು ಧ್ಯಾನಾದಿಗಳನ್ನು ಸರ್ವಥಾ ಬಿಡ್ತಕ್ಕದ್ದಲ್ಲ, ಧ್ಯಾನವನ್ನು ಮಾಡಲೇಬೇಕು ಅನ್ನುವ ವಿಷಯವನ್ನು ಈ 11ನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಹ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ಇಂತಹದ್ದೇ ಶ್ಲೋಕ ಪ್ರಾಯಶಃ ನಾವು ಕಾಟಕೋಪನಿಷತ್ತಿನಲ್ಲಿ ಕೇಳ್ತೇವೆ. ಸರ್ವೇ ವೇದ ಯತ್ಪದ ಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಅಂತ. ಅಂದರೆ ಕೆಳಗಿನ ಯಾವ 3ನೇ ಪಾದ ಹಾಗೂ 4ನೇ ಪಾದ ಸಮಾನವಾಗಿವೆ ಅಂತಹ ವಿಷಯವನ್ನು ಕೂಡ ಪರಮಾತ್ಮ ಇಲ್ಲಿ ಹೇಳ್ತಾನೆ. ಪರಮಾತ್ಮ ಅಕ್ಷರ ಅಂತ ತನ್ನ ಬಗ್ಗೆ ತಾನು ತಿಳಿಸ್ಕೊಳ್ತಾನೆ. ಈ ಅಕ್ಷರ ಶಬ್ದವನ್ನು ಶ್ರೀಮದ್ ಭಗವದ್ಗೀತೆಯಲ್ಲಿ ಪರಮಾತ್ಮ ಮೇಲಿಂದ ಮೇಲೆ ಭಗವದ್ವಾಚಕತ್ವವನ್ನು ತಿಳಿಸ್ತಾನೆ. ಯಾಕೆ ಅಂತಂದರೆ ಕ್ಷರರಹಿತ, ನಾಶರಹಿತ ಅಂತ ತಿಳಿಸ್ತಾನೆ. ಅದಕ್ಕಾಗಿ ನಾವು ಅನೇಕ ಮಂಡಲ ಅಥವಾ ಪೂಜಾ ಕಾಲದಲ್ಲೂ ಕೂಡ ನೀರಿನಲ್ಲಿ, ಹಾಲಿನಲ್ಲಿ ನಾವು ಪೂಜೆಗೆ ಬಳಸುವಂತಹ ಪ್ರತಿಯೊಂದು ಪದಾರ್ಥಗಳಲ್ಲೂ ಕೂಡ ಅನೇಕ ಅಕ್ಷರಗಳನ್ನು ಬರಿತೇವೆ. ಅಂದರೆ ಅಜಾದಿ ರೂಪಗಳು, ಮಾತೃಕಾವರ್ಣಗಳೇನಿವೆ ಆ ಮಾತೃಕಾವರ್ಣಕ ಪೂರ್ವಕವಾಗಿಯೇ ಮಾತೃಕಾ ನ್ಯಾಸವನ್ನು ಮಾಡಿಕೊಳ್ತೇವೆ. ಮಾತೃಕಾ ಅಂದರೆ ಅಕ್ಷರಗಳನ್ನು ನಾವು ನ್ಯಾಸ ಮಾಡಿಕೊಳ್ತೇವೆ. ಈ ವರ್ಣಗಳಿಗೆ ಅಕ್ಷರ ಅಂತ ಯಾಕೆ ಕರೀತಾರೆ ಅಂತಂದರೆ, ಪ್ರಳಯ ಕಾಲದಲ್ಲೂ ಕೂಡ ಪರಮಾತ್ಮ ಈ ಅಕ್ಷರಗಳನ್ನು ತಾನು ನಾಶ ಮಾಡುವುದಿಲ್ಲ, ವರ್ಣಗಳನ್ನು ನಾಶ ಮಾಡುವುದಿಲ್ಲ. ಅದಕ್ಕಾಗಿ ಇವುಗಳನ್ನು ಅಕ್ಷರ ಅಂತ ಕರೀತಾರೆ. ಅಂದರೆ ಅಕ್ಷರ ಶಬ್ದಕ್ಕೆ ಇಷ್ಟು ಅರ್ಥ ಇದೆ. ಪರಮಾತ್ಮ ನಾಶರಹಿತ. ಅಂತಹ ಪರಮಾತ್ಮನ ಬಗ್ಗೆ ಯಾರು ತಿಳಿತಾರೋ ಅಂತಹ ವಿಷಯವನ್ನು ನಿನಗೆ ಹೇಳ್ತೇನೆ ಎಂಬುದಾಗಿ ಕೂಡ ಪರಮಾತ್ಮ ತಾನು ತಿಳಿಸ್ತಾ ಇದ್ದಾನೆ. ಇನ್ನು ಆ ವಿಷಯದ ಅಂದರೆ 11ನೇ ಶ್ಲೋಕದ
ವಿಸ್ತಾರವಾದಂತಹ ಅರ್ಥವನ್ನು ಆಮೇಲೆ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅಥ ಶ್ರೀಮದ್ಭಗವದ್ಗೀತಾಸು श्रीमद्भगवद्गीतासु ಉಪನಿಷತ್ಸು उपनिषत्सु ಬ್ರಹ್ಮವಿದ್ಯಾಯಾಂ ब्रह्मविद्यायां ಯೋಗಶಾಸ್ತ್ರೇ योगशास्त्रे ಶ್ರೀಕೃಷ್ಣಾರ್ಜುನ ಸಂವಾದೇ श्रीकृष्णार्जुनसंवादे ಅಕ್ಷರಬ್ರಹ್ಮಯೋಗೋ ನಾಮ अक्षरब्रह्मयोगो नाम ಅಷ್ಟಮೋಧ್ಯಾಯಃ. अष्टमोऽध्यायः. ಅರ್ಜುನ ಉವಾಚ अर्जुन उवाच ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ किं तद्ब्रह्म किमध्यात्मम् ಕಿಂ ಕರ್ಮ ಪುರುಷೋತ್ತಮ किं कर्म पुरुषोत्तम ಅಧಿಭೂತಂಚ ಕಿಂ ಪ್ರೋಕ್ತಂ अधिभूतं च किं प्रोक्तम् ಅಧಿದೈವಂ ಕಿಮುಚ್ಯತೆ अधिदैवं किमुच्यते ಅಧಿಯಜ್ಞಃ ಕಥಂ ಕೋತ್ರ अधियज्ञकरं गोत्र ದೇಹೇಸ್ಮಿನ್ ಮಧುಸೂದನ देहेऽस्मिन् मधुसूदन ಪ್ರಯಾಣಕಾಲೇಪಿ ಚ ಕಥಂ प्रयाणकालेऽपि च कथम् ಜ್ಞೇಯೋಸಿ ನಿಯತಾತ್ಮಭಿಃ. ज्ञेयोऽसि नियतात्मभिः. ಶ್ರೀಭಗವಾನ್ ಉವಾಚ श्रीभगवान् उवाच ಅಕ್ಷರಂ ಬ್ರಹ್ಮ ಪರಮಂ अक्षरं ब्रह्म परमं ಸ್ವಭಾವೋಧ್ಯಾತ್ಮಮುಚ್ಯತೆ स्वभावोऽध्यात्ममुच्यते ಭೂತಭಾವೋದ್ಭವಕರಃ भूतभावोद्भवकरः ವಿಸರ್ಗಃ ಕರ್ಮ ಸಂಜ್ಞಿತಃ. विसर्गकर्मसंहितः ಅಧಿಭೂತಂ ಕ್ಷರೋ ಭಾವಃ अधिभूतं क्षरो भावः ಪುರುಷಶ್ಚಾಧಿದೈವತಂ पुरुषश्चाधिदैवतम् ಅಧಿಯಜ್ಞೋಹಮೇವಾತ್ರ अधियज्ञोऽहमेवात्र ದೇಹೇ ದೇಹಭೃತಾಂ ವರ. देहे देहभृतां वर ಅಂತಕಾಲೇ ಚ ಮಾಮೇವ अन्तकाले च मामेव ಸ್ಮರನ್ ಮುಕ್ತ್ವಾ ಕಲೇವರಂ स्मरन् मुक्त्वा कलेवरम् ಯಃ ಪ್ರಯಾತಿ ಸಮದ್ಭಾವಂ यः प्रयाति समद्भावम् ಯಾತಿ ನಾಸ್ತ್ಯತ್ರ ಸಂಶಯಃ. याति नास्त्रस्य संशयः ಯಂ ಯಂ ವಾಪಿ ಸ್ಮರನ್ ಭಾವಂ यं यं वापि स्मरन् भावम् ತ್ಯಜತ್ಯಂತೆ ಕಲೇವರಂ त्यजत्यन्ते कलेवरम् ತಂ ತಮೇವೈತಿ ಕೌಂತೇಯ तं तमेवैति कौन्तेय ಸದಾ ತದ್ಭಾವಭಾವಿತಃ. सदा तद्भावभावितः ತಸ್ಮಾತ್ ಸರ್ವೇಷು ಕಾಲೇಷು तस्मात् सर्वेषु कालेषु ಮಾಮನುಸ್ಮರಯುಧ್ಯ ಚ मामनुस्मरयुध्य च ಮಯ್ಯರ್ಪಿತಮನೋಬುದ್ಧಿಃ मय्यर्पितमनो बुद्धिः ಮಾಮೇ ವೈಷ್ಯತ್ಯ ಸಂಶಯಃ. मामेवैष्यस्य संशयः ಅಭ್ಯಾಸಯೋಗಯುಕ್ತೇನ अभ्यासयोगयुक्तेन ಚೇತಸಾ ನಾನ್ಯಗಾಮಿನಾ चेतसा नान्यगामिना ಪರಮಂ ಪುರುಷಂ ದಿವ್ಯಂ परमं पुरुषं दिव्यम् ಯಾತಿ ಪಾರ್ಥಾನುಚಿಂತಯನ್. याति पार्थानुचिन्तयन् ಕವಿಂ ಪುರಾಣಂ ಅನುಶಾಸಿತಾರಂ कविं पुराणम् अनुशासितारम् ಅಣೋರಣೀಯಾನ್ ಸಮನುಸ್ಮರಿದ್ಯಃ. अणोरणीयान् समनुस्मरेद्यः ಸರ್ವಸ್ಯ ದಾತಾರಮಚಿಂತ್ಯ ರೂಪಂ सर्वस्य दातारमचिन्त्य रूपम् ಆದಿತ್ಯವರ್ಣಂ ತಮಸಃ ಪರಸ್ತಾತ್. आदित्यवर्णं तमसः परस्तात् ಪ್ರಯಾಣಕಾಲೇ ಮನಸಾಚಲೇನ प्रयाणकाले मनसाचलेन ಭಕ್ತ್ಯಾ ಯುಕ್ತೋ ಯೋಗಬಲೇನ ಚೈವ युक्ता युक्तो योगबलेन चैव ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ भ्रुवोर्मध्ये प्राणमावेश्य सम्यक्
ಸತಂ ಪರಂ ಪುರುಷಮುಪೈತಿ ದಿವ್ಯಂ ಸತಂ ಪರಂ ಪುರುಷಮುಪೈತಿ ದಿವ್ಯಂ ಯದಕ್ಷರಂ ವೇದವಿದೋ ವದಂತಿ ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಃ ವಿಶಂತಿ ಯದ್ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ ಸರ್ವದ್ವಾರಾಣಿ ಸಂಯಮ್ಯ ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ್ಯ ಚ ಮನೋಹೃದಿ ನಿರುದ್ಯ ಚ ಮೂರ್ಧ್ಯಾಧಾಯಾತ್ಮನಃ ಪ್ರಾಣಂ ಮೂರ್ಧಾಧಾಯಾತ್ಮನಃ ಪ್ರಾಣಂ ಆಸ್ಥಿತೋ ಯೋಗಧಾರಣಾಂ ಆಸಿತೋ ಯೋಗಧಾರಣಾಂ ಓಮಿತ್ಯೇಕಾಕ್ಷರಂ ಬ್ರಹ್ಮ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್ ವ್ಯಾಹರನ್ ಮಾಂ ಅನುಸ್ಮರನ್ ಯಃ ಪ್ರಯಾತಿತ್ಯಜನ್ ದೇಹಂ ಯಃ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ ಸ ಯಾತಿ ಪರಮಾಂ ಗತಿಂ ಅನನ್ಯಚೇತಾಃ ಸತತಂ ಅನನ್ಯಚೇತಾ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ್ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ ನಿತ್ಯಯುಕ್ತಸ್ಯ ಯೋಗಿನಃ ಮಾಮುಪೇತ್ಯ ಪುನರ್ಜನ್ಮ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಶ್ವತಂ ದುಃಖಾಲಯಂ ಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ ಸಂಸಿದ್ಧಿಂ ಪರಮಾಂ ಗತಾಃ ಆ ಬ್ರಹ್ಮ ಭುವನಾಲ್ಲೋಕಾಃ ಆ ಬ್ರಹ್ಮ ಭುವನಾಲೋಕಾಃ ಪುನರಾವರ್ತಿನೋರ್ಜುನ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೇಯ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ ಪುನರ್ಜನ್ಮ ನ ವಿದ್ಯತೆ ಸಹಸ್ರಯುಗ ಪರ್ಯಂತಂ ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ ಅಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗಂ ಸಹಸ್ರಾಂತಾಂ ರಾತ್ರಿಂ ಯುಗಂ ಸಹಸ್ರಾಂತಾಂ ದೇಹೋರಾತ್ರವಿದೋ ಜನಾಃ ದೇವೋ ರಾತ್ರವಿದೋ ಜನಾಃ ಅವ್ಯಕ್ತಾದ್ವ್ಯಕ್ತಯಃ ಸರ್ವಾಃ ಅವ್ಯಕ್ತಾವ್ಯಕ್ತಯಃ ಸರ್ವಾಃ ಪ್ರಭವಂತ್ಯಹರಾಗಮೇ ಪ್ರಭವಂತ್ಯಹರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತಸಂಜ್ಞಕೆ ತತ್ರೈವಾವ್ಯಕ್ತಸಂಜ್ಞಕೆ ಭೂತಗ್ರಾಮಃ ಸ ಏವಾಯಂ ಭೂತಗ್ರಾಮಸ್ಯ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶಃ ಪಾರ್ಥ ರಾತ್ರ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಹರಾಗಮೇ ಪ್ರಭವತ್ಯಹರಾಗಮೇ ಪರಸ್ತಸ್ಮಾತ್ತು ಭಾವೋನ್ಯಃ ಪರಸ್ತಸ್ಮಾತ್ತು ಭಾವೋನ್ಯಃ ಅವ್ಯಕ್ತೋ ವ್ಯಕ್ತಾತ್ ಸನಾತನಃ ಅವ್ಯಕ್ತೋ ವ್ಯಕ್ತಃ ಸನಾತನಃ ಯಸ್ಸ ಸರ್ವೇಷು ಭೂತೇಷು ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ ನಶ್ಯತ್ಸು ನ ವಿನಶ್ಯತಿ ಅವ್ಯಕ್ತೋಕ್ಷರ ಇತ್ಯುಕ್ತಃ ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹುಃ ಪರಮಾಂ ಗತಿಂ ತಮಾಹುಃ ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ತದ್ಧಾಮ ಪರಮಂ ಮಮ ಪುರುಷಃ ಸ ಪರಃ ಪಾರ್ಥ ಪುರುಷಸ್ಯ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ
ಯಸ್ಯಾಂತಸ್ಥಾನಿ ಭೂತಾನಿ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ ಯೇನ ಸರ್ವಮಿದಂ ತತಂ ಯತ್ರ ಕಾಲೇ ತ್ವನಾವೃತ್ತಿಂ ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾ ಯಾಂತಿ ತಂ ಕಾಲಂ ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ ವಕ್ಷ್ಯಾಮಿ ಭರತರ್ಷಭ ಅಗ್ನಿರ್ಜ್ಯೋತಿರಃ ಶುಕ್ಲಃ ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸಾ ಉತ್ತರಾಯಣಂ ಷಣ್ಮಾಸಾ ಉತ್ತರಾಯಣಂ ತತ್ರ ಪ್ರಯಾತಾ ಗಚ್ಚಂತಿ ತತ್ರ ಪ್ರಯಾತಃ ಗಚ್ಚಂತಿ ಬ್ರಹ್ಮವಿದೋ ಜನಾ ಬ್ರಹ್ಮವಿದೋ ಜನಾಃ ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ ಯೋಗಿ ಪ್ರಾಪ್ಯ ನಿವರ್ತತೆ ಶುಕ್ಲಕೃಷ್ಣೇ ಗತಿಹ್ಯೇತೆ ಶುಕ್ಲಕೃಷ್ಣೇ ಗತಿಹೇತೆ ಜಗತಃ ಶಾಶ್ವತೆ ಮತೆ ಜಗತಃ ಶಾಶ್ವತೆ ಮತೆ ಏಕಯಾ ಯಾತ್ಯನಾವೃತ್ತಿಂ ಏಕಯಾ ಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ ಅನ್ಯಯಾ ವರ್ತತೆ ಪುನಃ ನೈತೆ ಶ್ರುತಿ ಪಾರ್ಥ ಜಾನನ್ ನೈತೆ ಶ್ರುತಿ ಪಾತ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ ಯೋಗಯುಕ್ತೋ ಭವಾರ್ಜುನ ವೇದೇಷು ಯಜ್ಞೇಷು ತಪಸ್ಸು ಚೈವ ವೇದೇಷು ಯಜ್ಞೇಷು ತಪಸ್ಸು ಚೈವ ದಾನೇಷು ಯತ್ಪುಣ್ಯಫಲಂ ಪ್ರದಿಷ್ಟಂ ದಾನೇಷು ಯತ್ಪುಣ್ಯಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ ಇತಿ ಶ್ರೀಮದ್ಭಗವದ್ಗೀತಾಸು ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ಅಕ್ಷರಬ್ರಹ್ಮಯೋಗೋ ನಾಮ ಅಕ್ಷರ ಬ್ರಹ್ಮ ಯೋಗೋ ನಾಮ ಅಷ್ಟಮೋಧ್ಯಾಯಃ ಅಷ್ಟಮೋಧ್ಯಾಯಃ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀವಿಜಯೋ ಭೂತಿಃ ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಧ್ರುವ ನೀತಿರ್ಮತಿರ್ಮಮ. ನಾವು ಶ್ಲೋಕಗಳ ಪಾರಾಯಣವನ್ನು ನಡೆಸಿದ್ವಿ, ಪ್ರವಚನವನ್ನು ಕೇಳಿದ್ದೇವೆ. ಈ ಸಂದರ್ಭದಲ್ಲಿ ನಮಗೆ ಗೊತ್ತಾಗಿಯೋ ಗೊತ್ತಾಗದೇನೋ ಅನೇಕ ತಪ್ಪುಗಳು ನಡೆದಿದೆ. ಆದ್ದರಿಂದ ಜ್ಞಾತಾಜ್ಞಾತವಾದ ಈ ಎಲ್ಲ ತಪ್ಪುಗಳನ್ನು ಪರಿಹಾರ ಮಾಡುವಂಥ ಆ ನಾರಾಯಣ ದೇವರಲ್ಲಿ ಶ್ರೀನಿವಾಸನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಯದಕ್ಷರ ಪದಭ್ರಷ್ಟಂ ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ. ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ನಮ್ಮ ಕೈಗಳನ್ನು ಮುಗಿದುಕೊಂಡು ನಾವು ಮಾಡಿದ ಈ ಕರ್ಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋಣ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್
ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ನಾರಾಯಣಾಯೇತಿ ಸಮರ್ಪಯಾಮಿ. ಸಮಸ್ತ ಲೋಕಗಳಿಗೂ ಮಂಗಳವನ್ನು ಬಯಸುವುದು ನಮ್ಮ ಭಾರತೀಯ ಸಂಸ್ಕೃತಿಯ ಪರಂಪರೆ. ಅದಕ್ಕನುಗುಣವಾಗಿ ಈ ಪಾರಾಯಣ ಪ್ರವಚನಗಳಿಂದ ಬಂದ ಪುಣ್ಯದಿಂದ ಸಮಗ್ರ ಪ್ರಪಂಚ, ವಿಶೇಷವಾಗಿ ನಮ್ಮ ಭಾರತ ದೇಶ ಕಲ್ಯಾಣವನ್ನು ಹೊಂದಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿದ್ ದುಃಖಭಾಗ್ ಭವೇತ್. ಮಾ ಕಶ್ಚಿದ್ ದುಃಖಭಾಗ್ ಭವೇತ್. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ, ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ, ನಿಧಯೇ ಅರ್ಥಿನಾಂ, ನಿಧಯೇ ಅರ್ತಿನಾಂ, ಶ್ರೀ ವೆಂಕಟ ನಿವಾಸಾಯ, ಶ್ರೀ ವೆಂಕಟ ನಿವಾಸಾಯ, ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ.